morning, all of you, my students. It's very good morning. In the last video, we discussed that is the coordination compounds. We started. Adaralli, what are ligands and what are the types of ligands? We discussed. Now remember, it is very simple, very easy. What are ligands and the types of ligands? It is very simple. Ligands and types of ligands. ನೀವು ನಿಮ್ಮದೇ ಆದ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆ್ಯಕ್ಚುಲಿ ನೀವು ಅರ್ಥ ಮಾಡ್ಕೊಂಡ್ರೆ ಅಂತೂ ಇಟ್ಸ್ ಎ ಡೆಡ್ ಈಸಿ ಚಾಪ್ಟರ್. ನಿಮ್ಮದೇ ಆದ ಒಂದು ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮತ್ತೆ ಅದನ್ನು ಓದಿ. ಇವಾಗ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ ಏನು? ಅದೊಂದು ಕಾಂಪೌಂಡು, ಅದರಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಅಥವಾ ಆಟಮ್ಮು ಟ್ರಾನ್ಷಿಯಲ್ ಎಲಿಮೆಂಟ್ ಆಗಿರುತ್ತೆ. ಟ್ರಾನ್ಷಿಯಲ್ ಎಲಿಮೆಂಟ್ ಅಂದರೆ ದಟ್ ಇಸ್ ಡಿ ಬ್ಲಾಕ್ ಎಲಿಮೆಂಟ್ ಆರ್ ಎ ಬ್ಲಾಕ್ ಎಲಿಮೆಂಟ್ಸ್ ಕೂಡ ಆಗಿರ್ಬೋದು. ಅರ್ಥ ಆಯ್ತಾ? ಅದ್ರ ಸುತ್ತಲೂ ಡೆಫಿನೆಟ್ ನಂಬರ್ ಆಫ್ ಲಿಗ್ಯಾಂಡ್ಸು ಕೋಆರ್ಡಿನೇಟ್ ಬಾಂಡ್ ಮುಖಾಂತರ ಸರೌಂಡಿಂಗ್ ಆಗಿರುತ್ತೆ. ದಟ್ ಇಸ್ ಅ ಕೋಆರ್ಡಿನೇಷನ್ ಕಾಂಪೌಂಡ್. ಅರ್ಥ ಆಗಿದೆಯಾ? ನಿಮ್ಮದೇ ಅದು ಒಂದು ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಡಿ. ಫಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಒಂದು ಕಾಂಪೌಂಡ್, ಅದರಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಟ್ರಾನ್ಷಿಯಲ್ ಎಲಿಮೆಂಟ್ ಆಗಿರುತ್ತೆ. ಅದರ ಸುತ್ತಲೂ ಡೆಫಿನೆಟ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಕೋಆರ್ಡಿನೇಟ್ ಬಾಂಡ್ ಇಂದ ಸರೌಂಡಿಂಗ್ ಆಗಿರ್ತವೆ. ಅರ್ಥ ಆಯ್ತಾ? ಕೋಆರ್ಡಿನೇಷನ್ ಕಾಂಪೌಂಡ್ ಅರ್ಥ ಆಯ್ತು. ನೆಕ್ಸ್ಟ್ ಲಿಗ್ಯಾಂಡ್ ಅಂದ್ರೆ ಏನು? ಲಿಗ್ಯಾಂಡ್ ಅನ್ನೋದು ಒಂದು ಮಾಲಿಕ್ಯೂಲ್, ನ್ಯೂಟ್ರಲ್ ಮಾಲಿಕ್ಯೂಲ್ ಅಥವಾ ಅಯಾನ್ ಆಗಿರುತ್ತೆ, ವಿಚ್ ಕ್ಯಾನ್ ಡೊನೇಟ್ ಒನ್ ಆರ್ ಮೋರ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಟು ದ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಟು ಫಾರ್ಮ್ ಎ ಕೋಆರ್ಡಿನೇಟ್ ಬಾಂಡ್. ಲಿಗ್ಯಾಂಡ್ ಅನ್ನೋದು ಒಂದು ನ್ಯೂಟ್ರಲ್ ಮಾಲಿಕ್ಯೂಲ್ ಅಥವಾ ಅಯಾನ್ ಆಗಿರುತ್ತೆ. ಅದು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡಿಬಿಟ್ಟು ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ಗೆ ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತಾ? ಇನ್ನು ಸಿಂಪಲ್ ಸಾಲ್ಟ್, ಡಬಲ್ ಸಾಲ್ಟ್ ವಿತ್ ಅನ್ ಎಕ್ಸಾಂಪಲ್ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಅಲ್ಲಿ ಬಂದಾಗ ಮಾನೋಡೆಂಟೇಟ್ ಲಿಗ್ಯಾಂಡ್ ಅಥವಾ ಯೂನಿಡೆಂಟೇಟ್ ಲಿಗ್ಯಾಂಡ್, ಬೈಡೆಂಟೇಟ್ ಲಿಗ್ಯಾಂಡ್, ಪಾಲಿಡೆಂಟೇಟ್ ಲಿಗ್ಯಾಂಡ್, ಮತ್ತೆ ಅಂಬಿಡೆಂಟೇಟ್ ಲಿಗ್ಯಾಂಡ್, ಚಿಲೇಟಿಂಗ್ ಲಿಗ್ಯಾಂಡ್. ಅರ್ಥ ಆಯ್ತಾ? ವೆರಿ ಈಸಿ. ಅರ್ಥ ಆಯ್ತು? ನಾನು ಎಕ್ಸಾಂಪಲ್ ಅರ್ಥ ಆಯ್ತು. ಯೂನಿ ಮೀನ್ಸ್ ನಿಮ್ಗೆ ಗೊತ್ತಿದೆ ಒನ್ ಅಂತ, ಅಥವಾ ಮಾನೋ ಮೀನ್ಸ್ ಒನ್. ಮಾನೋಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಒಂದೇ, ಯೂನಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಒಂದೇ. ಅರ್ಥ ಆಯ್ತು? ಎ ಲಿಗ್ಯಾಂಡ್ which can donate one pair of electrons to the central metal ion or atom to form one coordinate bond only, that are called as monodentate ligands. ಯಾವುದೇ ಒಂದು ಲಿಗ್ಯಾಂಡ್ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಮಾತ್ರ ಡೊನೇಟ್ ಮಾಡಿಬಿಟ್ಟು ಒಂದು ಕೋಆರ್ಡಿನೇಟ್ ಬಾಂಡ್ ಮಾತ್ರ ಫಾರ್ಮ್ ಮಾಡಿದ್ರೆ ಸೆಂಟ್ರಲ್ ಮೆಟಲ್ ಅಯಾನ್ಗೆ, ಅದು ಮಾನೋಡೆಂಟೇಟ್ ಲಿಗ್ಯಾಂಡ್. ಅರ್ಥ ಆಯ್ತಾ? ಇನ್ನು ಬೈ ಅಂದರೆ ಅಥವಾ ಡೈ ಅಂದರೆ ಗೊತ್ತಿದೆ, ಎರಡು ತಾನೆ. ಯಾವುದೇ ಒಂದು ಲಿಗ್ಯಾಂಡ್ ಟೂ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡಿಬಿಟ್ಟು ಟೂ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಮಾಡಿದ್ರೆ ಅವು ಬೈಡೆಂಟೇಟ್ ಲಿಗ್ಯಾಂಡ್ಸ್ ಅಥವಾ ಡೈಡೆಂಟೇಟ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ ಫಾರ್ ಮಾನೋಡೆಂಟೇಟ್ ಲಿಗ್ಯಾಂಡ್ ತಗೊಳ್ಳಿ. ಅರ್ಥ ಆಯ್ತಾ? ಮಾನೋಡೆಂಟೇಟ್ ಲಿಗ್ಯಾಂಡ್ ಎಕ್ಸ್. ಅರ್ಥ ಆಯ್ತಾ? ಏನು ಎಕ್ಸ್ ಇಸ್ ಇನ್ ಎನಿ ಹ್ಯಾಲೋಜನ್. ಅರ್ಥ ಆಯ್ತಾ? ಎಕ್ಸ್ ಲೈಕ್ ಸಿ ಎಲ್ ಆಗಿರ್ಬೋದು, ಬಿ ಆರ್ ಆಗಿರ್ಬೋದು. ಅರ್ಥ ಆಯ್ತಾ? ದಟ್ ಈಸ್ ಎಫ್ ಆಗಿರ್ಬೋದು, ಐ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಹ್ಯಾಲೋಜಿನ್ಸ್ ಎಲ್ಲ ಮಾನೋಡೆಂಟೇಟ್ ಲಿಗ್ಯಾಂಡ್ಸ್. ಸೈನೈಡ್ ಸಿ ಎನ್. ಅರ್ಥ ಆಯ್ತಾ? ಇದನ್ನು ಸಿ ಎನ್. ಇವನ್ನ ಹ್ಯಾಲೋಜಿನ್ಸ್ ಎಲ್ಲ ನೆಗೆಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್ ತಾನೆ. ಸೈನೈಡ್ ಅದು ಐಸೋಸೈನೈಡ್. ಅರ್ಥ ಆಯ್ತಾ? ನೆಕ್ಸ್ಟ್ H2O ನ್ಯೂಟ್ರಲ್ ಮಾಲಿಕ್ಯೂಲ್. ಇವೆಲ್ಲ ಅಯಾನ್ಸ್ ಆದರೆ, ಇವೆಲ್ಲ ಲಿಗ್ಯಾಂಡ್ಸ್ ಅಯಾನ್ಸ್ ಆದರೆ, ಇವೆಲ್ಲ ಅಯಾನ್ಸ್ ಆದರೆ ಇದು ನ್ಯೂಟ್ರಲ್ NH3. ಅರ್ಥ ಆಯ್ತಾ? ನೆಕ್ಸ್ಟ್ C5H5N ಪಿರಿಡಿನ್. ಅರ್ಥ ಆಯ್ತಾ? ಇವೆಲ್ಲ ಮಾನೋಡೆಂಟೇಟ್ ಲಿಗ್ಯಾಂಡ್ಸ್. ಅರ್ಥ ಆಗಿದೆಯಾ? ಮಾನೋಡೆಂಟೇಟ್ ಲಿಗ್ಯಾಂಡ್ಸ್ ಅಂದರೆ ಇವು ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಮಾನೋಡೆಂಟೇಟ್ ಲಿಗ್ಯಾಂಡ್ಸ್ ಈ ಥರ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆಗಿರ್ಬೋದು ಅಥವಾ ಈ ಥರ ಅಯಾನ್ ಆಗಿರ್ಬೋದು. ಅರ್ಥ ಆಯ್ತು? ಇದೆಲ್ಲ ಅಯಾನ್ಸ್ ತಾನೆ. Cl ಮೈನಸ್, Br ಮೈನಸ್, F ಮೈನಸ್, I ಮೈನಸ್, Cl ಮೈನಸ್, ಈ ಥರ ಅಯಾನ್ಸ್ ಆಗಿರ್ಬೋದು, ಈ ಥರ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ವಿಚ್ ಕ್ಯಾನ್ ಡೊನೇಟ್ ಓನ್ಲಿ ಒನ್ pair of electrons to central metal ion to form one coordinate bond only, that are called as monodentate ligands. Bidentate ligands are a ligand which can donate two pairs of electrons to the central metal ion atom to form two coordinate bonds. ಅರ್ಥ ಆಯ್ತಾ? ಇಥಿಲಿನ್ ಡೈಅಮೈನ್, ಇದು ಇಥಿಲಿನ್ ಡೈಅಮೈನ್, ಆ ಕಡೆ ಈ ಕಡೆ ಅಮೈನ್ ಗ್ರೂಪ್ಸ್.
NH2. ಅರ್ಥ ಆಯ್ತಾ? ಇಲ್ಲಿ ಎರಡು ಡೋನರ್ ಐಟಮ್ಸ್, ನೈಟ್ರೋಜನ್ಸ್ ಎರಡು ಡೋನರ್ ಐಟಮ್ಸ್. ಯಾಕಪ್ಪ ನೈಟ್ರೋಜನ್ಸ್ ಡೋನರ್ ಐಟಮ್ಸ್ ಅಂದರೆ ಅದ್ರ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಯ್ತಾ? ಅವನ್ನ ಡೊನೇಟ್ ಮಾಡಿಬಿಟ್ಟು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡುತ್ತೆ. ಅವನ್ನ ಡೊನೇಟ್ ಮಾಡಿಬಿಟ್ಟು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡುತ್ತೆ. ಅರ್ಥ ಆಗಿದೆಯಾ? ಏನೇಳು ಅಲ್ಲಿಗೆ ಇಥೈಲಿನ್ ಡೈಅಮೈನ್, ಇಥೈಲಿನ್ ಡೈಅಮೈನ್, ಇಥೈಲಿನ್ ಡೈಅಮೈನ್ ಅಥವಾ ಬೈಅಮೈನ್ is a bidentate ligand ಅಥವಾ ಡೈಡೆಂಟೇಟ್ ಲಿಗ್ಯಾಂಡ್ ಅಥವಾ ಆಕ್ಸಲೇಟ್ ಅಯಾನ್ C2O4 2- ಏನಿದು ಆಕ್ಸಲೇಟ್ ಅಯಾನ್ is a bidentate ligand. ಅರ್ಥ ಆಯ್ತಾ? ಅದೇ ಬೈಡೆಂಟೇಟ್ ಲಿಗ್ಯಾಂಡ್, ಮಾನೋಡೆಂಟೇಟ್ ಲಿಗ್ಯಾಂಡ್ ವಿತ್ ಎಕ್ಸಾಂಪಲ್ ಅರ್ಥ ಆಗಿದೆ. ನೆಕ್ಸ್ಟ್ ಪಾಲಿಡೆಂಟೇಟ್ ಲಿಗ್ಯಾಂಡ್. ಏನು ಹೇಳಿ? ಪಾಲಿಡೆಂಟೇಟ್ ಲಿಗ್ಯಾಂಡ್. ಏನು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂದರೆ ಎ ಲಿಗ್ಯಾಂಡ್ which can donate more than 2 ಅಂದರೆ 3, 4, 5, 6 like this donor atoms ಅಥವಾ which can donate that much of pairs of electrons 3, 4, 5, 6 pairs of electron donate ಮಾಡಿಬಿಟ್ಟು 3, 4, 5, 6 coordinate bonds ಫಾರ್ಮ್ ಮಾಡಿದ್ರೆ ಅವೆಲ್ಲ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಏನು ಪಾಲಿಡೆಂಟೇಟ್ ಲಿಗ್ಯಾಂಡ್? ಅರ್ಥ ಆಯ್ತಾ? ಪಾಲಿಡೆಂಟೇಟ್ ಲಿಗ್ಯಾಂಡ್ ಎ ಲಿಗ್ಯಾಂಡ್ which can donate more pairs of electrons to the central metal ion atom ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ. ಅರ್ಥ ಆಯ್ತಾ? ಯಾವುದೇ ಒಂದು ಲಿಗ್ಯಾಂಡ್ ಮೋರ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡಿಬಿಟ್ಟು ಮೋರ್ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಮಾಡಿದ್ರೆ, ಮೋರ್ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಮಾಡಿದ್ರೆ ದಟ್ ಆರ್ ಕಾಲ್ಡ್ ಆಸ್ ಪಾಲಿಡೆಂಟೇಟ್. ಪಾಲಿ ಮೀನ್ಸ್ ಮೆನಿ ತಾನೆ. ಅರ್ಥ ಆಯ್ತಾ? ಎಕ್ಸಾಂಪಲ್ EDTA, ಇಥೈಲಿನ್ ಡೈಅಮೈನ್ ಟೆಟ್ರಾಅಸಿಟೇಟ್ ಅಯಾನ್, ಇಥೈಲಿನ್ ಡೈಅಮೈನ್ tetraacetate CH2 COO minus CH2 COO minus ಎರಡು ಅಸಿಟೇಟ್ ಆಯ್ತಾ? ಇಲ್ಲೂ ಅಷ್ಟೇ CH2 COO minus CH2 COO minus. ಏನು ದಟ್ ಈಸ್ ಪಾಲಿಡೆಂಟೇಟ್ ಲಿಗ್ಯಾಂಡ್. ಯಾಕೆ ಇದು ಪಾಲಿಡೆಂಟೇಟ್ ಲಿಗ್ಯಾಂಡ್? ನೋಡಿಲ್ಲಿ ಇದರಲ್ಲಿ 2 ನೈಟ್ರೋಜನ್ ಆಟಮ್ಸು, 4 ಆಕ್ಸಿಜನ್ ಆಟಮ್ಸು ಡೋನರ್ ಆಟಮ್ಸ್ ಆಗಿ. ಅರ್ಥ ಆಯ್ತಾ? EDTA ಅಯಾನ್. ಏನು EDTA ಅಯಾನ್ ಅಂದರೆ ಇಥೈಲಿನ್ ಡೈಅಮೈನ್ ಟೆಟ್ರಾಅಸಿಟೇಟ್. 4 ಅಸಿಟೇಟ್ ಇದಾವ. ಅರ್ಥ ಆಯ್ತಾ? ಇಥೈಲಿನ್ ಡೈಅಮೈನ್ ಟೆಟ್ರಾಅಸಿಟೇಟ್, ಇಥೈಲಿನ್ ಡೈಅಮೈನ್ ಟೆಟ್ರಾಅಸಿಟೇಟ್ ಅಯಾನ್ ಅಂತ. ಅರ್ಥ ಆಯ್ತಾ? ಅಲ್ಲಿಗೆ ಲಿಗ್ಯಾಂಡ್ ಅಂದರೆ ಗೊತ್ತಾಯಿತು. ಅರ್ಥ ಆಯ್ತಾ? ಲಿಗ್ಯಾಂಡ್ ಅಂದರೆ ಗೊತ್ತಾಯಿತು. ಅಲ್ಲಿ ಪಾಲಿಡೆಂಟೇಟ್ ಲಿಗ್ಯಾಂಡ್ ವಿತ್ ಎನ್ ಎಕ್ಸಾಂಪಲ್, ಬೈಡೆಂಟೇಟ್ ಲಿಗ್ಯಾಂಡ್ ವಿತ್ ಎನ್ ಎಕ್ಸಾಂಪಲ್, ಮಾನೋಡೆಂಟೇಟ್ ಲಿಗ್ಯಾಂಡ್ ವಿತ್ ಎನ್ ಎಕ್ಸಾಂಪಲ್. ಮತ್ತೆ ರಿಪಿಟೇಷನ್ ಮಾಡಿದ್ದೀನಿ ಯಾಕಂದ್ರೆ ಇವೆಲ್ಲ ಬೇಸಿಕ್ಸು, ನೀವು ದಯವಿಟ್ಟು ಮರಿಬಾರ್ದು. ಅರ್ಥ ಆಯ್ತಾ? ಅಲ್ಲಿಗೆ ಇಷ್ಟು ನೀಟಾಗಿ ಅರ್ಥ ಆಗಿದೆಯಾ? ನೆಕ್ಸ್ಟ್ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದರೆ ಏನು? ಆಂಬಿಡೆಂಟೇಟ್ ಲಿಗ್ಯಾಂಡ್ ಅನ್ನೋದು ಒಂದು ಮಾನೋಡೆಂಟೇಟ್ ಲಿಗ್ಯಾಂಡ್. ಅದೊಂದು ಮಾನೋಡೆಂಟೇಟ್ ಲಿಗ್ಯಾಂಡು. ಅದರಲ್ಲಿ ಡಿಫ್ರೆಂಟ್ ಡೋನರ್ ಐಟಮ್ಸ್ ಇರುತ್ತೆ. ಬಟ್ ಅಟ್ಯಾಚ್ ಟು ಸೆಂಟ್ರಲ್ ಮೆಟಲ್ ಅಯಾನ್ ಥ್ರೂ ಓನ್ಲಿ ಒನ್ ಡೋನರ್ ಆಟಮ್. ಅರ್ಥ ಆಯ್ತಾ? ನಿಮ್ಮದೇ ಆದ ಒಂದು ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್, ತುಂಬ ಈಸಿ ಇರುತ್ತೆ. ಆಂಬಿಡೆಂಟೇಟ್ ಲಿಗ್ಯಾಂಡ್ ಏನು ಹೇಳಿ? ಆಂಬಿಡೆಂಟೇಟ್ ಲಿಗ್ಯಾಂಡ್. ನೀವು ನೋಟ್ಸ್ ಮುಂದೆ ಇಟ್ಕೊಳ್ಳಿ ನೀಟಾಗಿ. ಅರ್ಥ ಆಯ್ತಾ? ಆಂಬಿಡೆಂಟೇಟ್ ಲಿಗ್ಯಾಂಡ್ ಅನ್ನೋದು ಒಂದು ಲಿಗ್ಯಾಂಡ್, ಮಾನೋಡೆಂಟೇಟ್ ಲಿಗ್ಯಾಂಡ್. ಅದೊಂದು ಮಾನೋಡೆಂಟೇಟ್ ಲಿಗ್ಯಾಂಡ್. ಅದರಲ್ಲಿ ಡಿಫ್ರೆಂಟ್ ಡೋನರ್ ಆಟಮ್ಸ್ ಇರುತ್ತೆ, ಬಟ್ ಅಟ್ಯಾಚ್ ಥ್ರೂ ಓನ್ಲಿ ಒನ್ ಡೋನರ್ ಆಟಮ್ ಟು ದ ಸೆಂಟ್ರಲ್ ಮೆಟಲ್ ಅಯಾನ್. ಸೆಂಟ್ರಲ್ ಮೆಟಲ್ ಅಯಾನ್ ಅಥವಾ ಆಟಮ್ಗೆ ಒಂದು ಡೋನರ್ ಆಟಮ್ ಮುಖಾಂತರ ಮಾತ್ರ ಅಟ್ಯಾಚ್ ಆಗಿರುತ್ತೆ, ಬಟ್ ಅದರಲ್ಲಿ ಡಿಫ್ರೆಂಟ್ ಡೋನರ್ ಆಟಮ್ಸ್ ಇರುತ್ತೆ. ಅಂತ ಮಾನೋಡೆಂಟೇಟ್ ಲಿಗ್ಯಾಂಡ್ಸ್ಗೆ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಅಷ್ಟೇ, ವೆರಿ ಸಿಂಪಲ್. ಅರ್ಥ ಆಯ್ತಾ? ಈ ಮಾನೋಡೆಂಟೇಟ್ ಲಿಗ್ಯಾಂಡ್ having ಅಥವಾ containing, ಅರ್ಥ ಆಯ್ತಾ, that is different donor atoms but attached through only one donor atom to the central metal ion atom, that are called as ambidentate ligands. Examples, ಅರ್ಥ ಆಯ್ತಾ? cyanide, ಅರ್ಥ ಆಯ್ತಾ? Cn- ಯಾಕೆ ಹೇಳಿದ್ದು?
ಆಂಬಿಡೆಂಟೇಟ್ ಲಿಗ್ಯಾಂಡ್. ಇದರಲ್ಲಿ ಎರಡು ಡೋನರ್ ಐಟಮ್ಸ್, ಬಟ್ ಒಂದು ಡೋನರ್ ಐಟಮ್ ಮುಖಾಂತರ ಮಾತ್ರ ಅಟ್ಯಾಚ್ ಆಗುತ್ತೆ. ಸಿ ಇಂದ ಡೊನೇಟ್ ಮಾಡಿದ್ರೆ ಸಿ ಇಂದ ಅರ್ಥ ಆಯ್ತಾ ಅಟ್ಯಾಚ್ ಆದರೆ ಕಾರ್ಬನ್ ಐಟಮ್ ಅಟ್ಯಾಚ್ ಆದರೆ ಅದು ಸೈನೈಡ್ ಅಂತ ಕರಿತೀವಿ. ಅದೇ ನೈಟ್ರೋಜನ್ ಅಟ್ಯಾಚ್ ಆದರೆ ಅದು ಐಸೋಸೈನೈಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಐಸೋಸೈನೈಡ್, ಇದು ಐಸೋಸೈನೈಡ್, ಇದು ಸೈನೈಡ್. ಅರ್ಥ ಆಯ್ತಾ? ಇವು ಆಂಬಿಡೆಂಟೇಟ್ ಲಿಗ್ಯಾಂಡ್. ನೆಕ್ಸ್ಟ್ ನೈಟ್ರಿಟೋ ಎನ್, ನೈಟ್ರಿಟೋ ಓ, ONO, ಇದು ನೈಟ್ರಿಟೋ ಓ. ಅರ್ಥ ಆಯ್ತಾ? ಇದ್ರಲ್ಲಿ ನೋಡಿ ಎರಡು ನೈಟ್ರೋಜನ್ ಡೊನೇಟ್, ಆಕ್ಸಿಜನ್ ಡೊನೇಟ್, ಬಟ್ ಇಲ್ಲಿ ಆಕ್ಸಿಜನ್ ಇಂದ ಡೊನೇಟ್ ಆಗುತ್ತೆ. ನೆಕ್ಸ್ಟ್ NO2, ಇದರಲ್ಲೂ ಅಷ್ಟೇ ನೈಟ್ರೋಜನ್ ಡೊನೇಟ್, ಆಕ್ಸಿಜನ್ ಡೊನೇಟ್, ಬಟ್ ಇಲ್ಲಿ ನೈಟ್ರೋಜನ್ ದಟ್ ಈಸ್ ಅಟ್ಯಾಚ್ ಆಗುತ್ತೆ. ಅರ್ಥ ಆಯ್ತು? ಇವೆಲ್ಲ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ಇದರಲ್ಲಿ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ಅರ್ಥ ಆಗಿದೆ? ಎನಿ ಡೌಟ್? ಸೈನೈಡ್ಸು ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಐಸೋಸೈನೈಡ್ಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ನೈಟ್ರಿಟೋ ಓ, ನೈಟ್ರಿಟೋ ಎನ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಥಯೋಸೈನಿಟೋ ಎನ್, ಥಯೋಸೈನಿಟೋ ಎಸ್, ಥಯೋಸೈನಿಟೋ ಎಸ್ ಎನ್, ಇದು ಥಯೋಸೈನಿಟೋ ಎಸ್. ಇವು ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಇಲ್ಲಿ ನೈಟ್ರೋಜನ್ ಡೊನೇಟ್ ಆಗಿಬಿಟ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡುತ್ತೆ. ಇಲ್ಲಿ ದಟ್ ಈಸ್ ಸಲ್ಫರ್ ಇಂದ ಡೊನೇಟ್ ಆಗಿಬಿಟ್ಟು ಒಂದು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡುತ್ತೆ. ನೋಡಿ, ಇವೆಲ್ಲ ಮಾನೋಡೆಂಟೇಟ್ ಲಿಗ್ಯಾಂಡ್ಸ್. ಇದರಲ್ಲಿ ಡಿಫ್ರೆಂಟ್ ಡೋನರ್ ಐಟಮ್ಸ್ ಇದೆ, ಬಟ್ ಅಟ್ಯಾಚ್ ಆಗ್ತಕ್ಕಂಥ ಸೆಂಟ್ರಲ್ ಮೆಟಲ್ ಅಯಾನ್ಗೆ ಓನ್ಲಿ ಒನ್ ಡೋನರ್ ಐಟಮ್ ಇಂದ. ಹೆನ್ಸ್ ದೀಸ್ ಆರ್ ಕಾಲ್ಡ್ ಆಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ಓದಬೇಕಾಗಿಲ್ಲ, ಅರ್ಥ ಮಾಡ್ಕೊಂಡ್ರೆ ಅಷ್ಟು ಈಸಿ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಅರ್ಥ ಆಯ್ತಾ? ಚಿಲೇಟಿಂಗ್ ಲಿಗ್ಯಾಂಡ್ ಅಥವಾ ಕಿಲೇಟಿಂಗ್ ಲಿಗ್ಯಾಂಡ್. ಚಿಲೇಟಿಂಗ್ ಲಿಗ್ಯಾಂಡ್ ಅಥವಾ ಕಿಲೇಟಿಂಗ್ ಲಿಗ್ಯಾಂಡ್. ಚಿಲೇಟ್ ಆಲ್ರೆಡಿ ಡಿಸ್ಕಸ್ ಮಾಡಿರೋದು ಇದು, ಬಟ್ ಇನ್ನೊಂದ್ಸಲಿ ನೀವು ಟೆನ್ಷನ್ ಇಲ್ದಿರ ಓದಿ, ಕೂಲಾಗಿ ಓದಿ. ಅರ್ಥ ಆಯ್ತಾ? ತುಂಬ ಈಸಿ ಇರುತ್ತೆ. ಏನು ಚಿಲೇಟಿಂಗ್ ಲಿಗ್ಯಾಂಡ್? ವೆರಿ ಸಿಂಪಲ್. ಇಟ್ ಈಸ್ ಎ ಬೈಡೆಂಟೇಟ್ ಆರ್ ಪಾಲಿಡೆಂಟೇಟ್ ಲಿಗ್ಯಾಂಡ್. ಇದು ಬೈಡೆಂಟೇಟ್ ಅಥವಾ ಪಾಲಿಡೆಂಟೇಟ್ ಲಿಗ್ಯಾಂಡ್ ಆಗಿರುತ್ತೆ. ಬೈಡೆಂಟೇಟ್ ಆರ್ ಪಾಲಿಡೆಂಟೇಟ್ ಲಿಗ್ಯಾಂಡ್. ಬೈ ಅಂದರೆ ಎರಡು ತಾನೆ, ಪಾಲಿ ಅಂದರೆ ಮೆನಿ ತಾನೆ. ಎರಡು ಡೋನರ್ ಐಟಮ್ಸ್ ಇಂದ ಎರಡು ಪೇರ್ಸ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡಿಬಿಟ್ಟು ಕೋಆರ್ಡಿನೇಟ್ ಬಾಂಡ್ ಮಾಡಿದ್ರೆ, ಎರಡು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡಿದ್ರೆ ಸೆಂಟ್ರಲ್ ಮೆಟಲ್ ಅಯಾನ್ಗೆ, ಅದು ಬೈಡೆಂಟೇಟ್ ಲಿಗ್ಯಾಂಡ್. ಜಾಸ್ತಿ ಪೇರ್ಸ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡಿಬಿಟ್ಟು ಜಾಸ್ತಿ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಮಾಡಿದ್ರೆ ಸೆಂಟ್ರಲ್ ಮೆಟಲ್ ಅಯಾನ್ಗೆ, ಅದು ಪಾಲಿಡೆಂಟೇಟ್ ಲಿಗ್ಯಾಂಡ್. ಇಲ್ಲಿ ಚಿಲೇಟಿಂಗ್ ಲಿಗ್ಯಾಂಡ್ ಅಥವಾ ಕಿಲೇಟಿಂಗ್ ಲಿಗ್ಯಾಂಡ್, ಹಿಂಗಾದ್ರೂ ಉಚ್ಚಾರಣೆ ಮಾಡಿ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ಸರ್. ಇದು ಬೈಡೆಂಟೇಟ್ ಲಿಗ್ಯಾಂಡ್ ಅಥವಾ ಪಾಲಿಡೆಂಟೇಟ್ ಲಿಗ್ಯಾಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಅದು ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಪೇರ್ಸ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡಿಬಿಟ್ಟು ಯಾವುದಕ್ಕೆ ಸೆಂಟ್ರಲ್ ಮೆಟಲ್ ಅಯಾನ್ಗೆ ಒಂದು ರಿಂಗ್ ಫಾರ್ಮ್ ಮಾಡಿದ್ರೆ ಅದೇ ಚಿಲೇಟಿಂಗ್ ಲಿಗ್ಯಾಂಡ್. ಅರ್ಥ ಆಯ್ತಾ? ಎ ಬೈಡೆಂಟೇಟ್ ಲಿಗ್ಯಾಂಡ್ ಆರ್ ಪಾಲಿಡೆಂಟೇಟ್ ಲಿಗ್ಯಾಂಡ್ which can attach to the central metal ion through two or more pairs of electrons ಅಥವಾ two or more donor atoms ಅಥವಾ two or more coordinate bonds to the central metal ion. ಅರ್ಥ ಆಗಿದೆಯಾ? A bidentate or polydentate ligand which can donate two or more pairs of electrons to the central metal ion to form two or more coordinate bonds to the central metal ion to form ring-like structure. Ring-like structure. ನೀವು ಇಷ್ಟೇ ಬರೆದ್ರಿ. A bidentate or polydentate ligand which can donate ಅಥವಾ which can attach through central metal ion or atom two or more coordinate bonds to form a ring. To form a ring is called as, that is chelating ligand. Chelating ligand. ನೋಡಿല്ലേ ಎಕ್ಸಾಂಪಲ್ಸ್ ಫಾರ್ ಚಿಲೇಟಿಂಗ್ ಲಿಗ್ಯಾಂಡ್ಸ್. ನೀವು ಇಥಿಲಿನ್ ಡೈಮನ್ ಕೊಡಿ, ಯಾಕಂದ್ರೆ ಬೈಡೆಂಟೇಟ್ ತಾನೆ. ಆಕ್ಸಿಲೇಟ್ ಅಯಾನ್ ಕೊಡಿ, EDTA ಕೊಡಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇಥಿಲಿನ್ ಡೈಮನ್ ತಗೊಂಡೆ, ಅದ್ರ ಒಂದು ನಿಕ್ಕಲ್ಗೆ ತಗೊಳ್ಳೋಣ, ಸೆಂಟ್ರಲ್ ಮೆಟಲ್ ಅಯಾನ್ ನಿಕ್ಕಲ್ಗೆ. ಅರ್ಥ ಆಯ್ತಾ? ಇಥಿಲಿನ್ ಡಯಾಮೈನ್ ಏನು CH2 ಇಥಿಲಿನ್ ತಾನೆ. ಡಯಾಮೈನ್ ದಟ್ ಈಸ್ NH2. ಅರ್ಥ ಆಯ್ತಾ? NH2. ಒಂದು ರಿಂಗ್ ಫಾರ್ಮ್ ಆಯ್ತಾ? ನಾನು ಸ್ವಲ್ಪ ಹತ್ರ ಬರೀತೀನಿ ನೋಡಿ. ನಿಕ್ಕಲ್ ಸೆಂಟ್ರಲ್ ಮೆಟಲ್ ಅಯಾನ್. ನೋಡಿ ಒಂದು ರಿಂಗ್ ಫಾರ್ಮ್ ಆಯ್ತಾ?
ಡೈಮೈನ್ಸ್ ಕೂಡ ಡೊನೇಟ್ ಮಾಡ್ಬೋದು. NH2 CH2 NH2 CH2 ನೋಡಿ ಒಂದು ರಿಂಗ್ ಫಾರ್ಮ್ ಆಯ್ತು ಆಗಲಿಲ್ಲ ನೋಡಿ ನಿಕ್ಕಲ್ ಡೊನೇಟ್ ಮಾಡಿದೆ. ಅರ್ಥ ಆಗಿದೆಯಾ? ದಿಸ್ ಈಸ್ ಬೈಡೆಂಟೇಟ್ ಲಿಗ್ಯಾಂಡ್ ಆಕ್ಚುಲಿ. ಅದೇ ಚಿಲೇಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ ಅದಕ್ಕೆ. ಆಕ್ಸಿಲೇಟ್ ಕೂಡ ಇರ್ಬೋದು EDTA ಕೂಡ ಇರ್ಬೋದು. ಅರ್ಥ ಆಯ್ತಾ? EDTA ಕೂಡ ಇರ್ಬೋದು, ಇರ್ಬೋದು, ಜಾಸ್ತಿ ಇರ್ಬೋದು. ಅರ್ಥ ಆಯ್ತಾ? ಸೆಂಟ್ರಲ್ ಮೆಟಲ್ ಅಯಾನ್ಗೆ ಎರಡು ಬದ್ದು ಇನ್ನೂ ಒಂದು ಡೊನೇಟ್ ಮಾಡಲೇಬೇಕಾದ್ರೆ, ಅರ್ಥ ಆಯ್ತಾ? ನೋಡಿರ್ಬೇಕಾದ್ರೆ 3 ಇಥಿಲಿನ್ ಡೈಮೈನ್ಸ್ ಇರಲಿ ಬೇಕಾದ್ರೆ ಒಂದು ಸೆಂಟ್ರಲ್ ಮೆಟಲ್ ಅಯಾನ್ಗೆ. ಅರ್ಥ ಆಯ್ತಾ? ನಾವು ಟೇಕ್ ಫಾರ್ ಎಕ್ಸಾಂಪಲ್ ಕೋಬಾಲ್ಟ್ ನಿಕ್ಕಲ್ ಬರಬೇಕಾದ್ರೆ, ಅರ್ಥ ಆಯ್ತಾ? ನೋಡಿ ಇದೊಂದು ಇಥಿಲಿನ್ ಡೈಮೈನ್ NH2 ಕೋಆರ್ಡಿನೇಟ್ ಬಾಂಡ್ಸ್. ಅರ್ಥ ಆಯ್ತಾ? NH2 ಸರಿ, ಈ ಕಡೆ ಆರಾಮಕ್ಕೆ ಸೆಂಟ್ರಲ್ ಮೆಟಲ್ ಅಯಾನ್ ಟೈಮ್ ಡೊನೇಟ್ ಮಾಡೋದು. ಸೆಂಟ್ರಲ್ ಮೆಟಲ್ ಅಯಾನ್ ಕಡೆ ತೋರಿಸಿ. NH2 CH2 NH2 CH2 ನೋಡಿ, ಇದೊಂದು ಇಥಿಲಿನ್ ಡೈಮೈನ್, ಇದೊಂದು ಇಥಿಲಿನ್ ಡೈಮೈನ್. ಇಲ್ಲಿ ಕೂಡ ಅಷ್ಟೇ ಡೊನೇಟ್ ಮಾಡುತ್ತಿದ್ದು ನೋಡಿ, ಈ ಥರ ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತಾ? ಎ ಬೈಡೆಂಟೇಟ್ ಆರ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ವಿಚ್ ಕ್ಯಾನ್ ಡೊನೇಟ್ 2 or more pairs of electrons to the central metal and to form, to form 2 or more coordinate bonds to form ring like structure. Ring like structure ನೀವು ಹಿಂಗೆ ಬರೀರಿ. A bidentate or polydentate ligand which can attach to the central metal atom through 2 or more coordinate bonds to form a ring is called as chelating ligand ಅಥವಾ chelating ligand. ಅರ್ಥ ಆಯ್ತು? ಇಥಿಲಿನ್ ಡೈಮೈನ್ ಆಕ್ಸಿಲೇಟ್ ಏನು ಕೊಡ್ಬೋದು? C2O4 2-. ಅರ್ಥ ಆಯ್ತಾ? ನೋಡಿ ಇಲ್ಲಿ ಬೇಕಾದ್ರೆ ಇದ್ರ ಬದಲು ನಿಕ್ಕಲ್ ಅಥವಾ ಯಾವ್ದಾದ್ರು ಒಂದು ಐರನ್ ಕಾಂಪ್ಲೆಕ್ಸ್ ತೊಗೊಳ್ಳಿ ಅಥವಾ ನಿಕ್ಕಲ್ಲೇ ತೊಗೊಳ್ಳಿ. ಆಕ್ಸಿಲೇಟ್ ಅಯಾನ್ O, ಅರ್ಥ ಆಯ್ತಾ? C ಡಬಲ್ ಬಾಂಡ್ O, C ಡಬಲ್ ಬಾಂಡ್ O, O. ಅರ್ಥ ಆಯ್ತಾ? ಆಕ್ಸಿಲೇಟ್ ಅಯಾನ್ ನೋಡಿ ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಯ್ತಾ? C2O4 2- ಆಕ್ಚುಲಿ. ಅರ್ಥ ಆಯ್ತಾ? ಆಕ್ಸಿಲೇಟ್ ಅಯಾನ್ ಯಾವಾಗ ಇದು ಡೊನೇಟ್ ಮಾಡ್ತಾ ಇಲ್ಲಿ ಏನಿದ್ರು ಇದು ಕೊಡ್ತಾ ಇದ್ರು ಪರವಾಗಿಲ್ಲ. ಆಕ್ಸಿಲೇಟ್ ಅಯಾನ್ ಯಾಕಂದರೆ ಕೋಆರ್ಡಿನೇಟ್ ಬಾಂಡ್ ತೋರಿಸಿ ಆಯ್ತಾನೆ, ರಿಂಗ್ ಫಾರ್ಮ್ ಆಯ್ತಾ? ಇದೆ ಚಿಲೇಟಿಂಗ್ ಲಿಗ್ಯಾಂಡ್. ಅರ್ಥ ಆಗಿದೆ ಅನ್ಸುತ್ತೆ? ಏನು ಡೌಟ್ ಇಲ್ವಾ? ಅಲ್ಲಿಗೆ ಲಿಗ್ಯಾಂಡ್ ಟೈಪ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಅರ್ಥ ಆಗಿದೆ. ನೆಕ್ಸ್ಟ್ ಡೆಂಟಿಸಿಟಿ. ಏನೇಳಿ? ಡೆಂಟಿಸಿಟಿ. ಏನು ಈ ಡೆಂಟಿಸಿಟಿ ಅಂದರೆ? ವೆರಿ ಸಿಂಪಲ್. ದ ನಂಬರ್ ಆಫ್ ಲಿಗೇಟಿಂಗ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ದ ಲಿಗ್ಯಾಂಡ್. ಅರ್ಥ ಆಯ್ತಾ? ಯಾವುದೇ ಒಂದು ಲಿಗ್ಯಾಂಡ್ ಅಲ್ಲಿ ಎಷ್ಟೊಂದು ಲಿಗೇಟಿಂಗ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆಯೋ ದಟ್ ಗಿವ್ಸ್ ಇಟ್ಸ್ ಡೆಂಟಿಸಿಟಿ ಅಷ್ಟೇ. ದ ನಂಬರ್ ಆಫ್ ಲಿಗೇಟಿಂಗ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ಎ ಲಿಗ್ಯಾಂಡ್ ಇಸ್ ಕಾಲ್ಡ್ ಆಸ್ ಇಟ್ಸ್ ಡೆಂಟಿಸಿಟಿ. ವಾಟ್ ಇಸ್ ದ ಡೆಂಟಿಸಿಟಿ ಆಫ್ ಆಕ್ಸಿಲೇಟ್ ಅಯಾನ್? 2. ಯಾಕಂದ್ರೆ ಬೈಡೆಂಟಿಕ್ ಲಿಗ್ಯಾಂಡ್ ತಾನೆ, 2 ಲಿಗೇಟಿಂಗ್ ಗ್ರೂಪ್ಸ್ ಇದಾವೆ, 2 ಆಕ್ಸಿಜನ್ ಆಟಮ್ಸ್. ಅರ್ಥ ಆಯ್ತಾ? ಯಾವ್ದು ಲಿಗೇಟಿಂಗ್ ಗ್ರೂಪ್ಸ್ ಆಕ್ಸಿಲೇಟ್ ಅಯಾನಲ್ಲಿ? ಆಕ್ಸಿಜನ್ ಆಟಮ್ಸ್. ಅರ್ಥ ಆಯ್ತಾ? ದಟ್ ಈಸ್ C2O4 2-. The denticity is 2. ethylene diamine ನೀಟಾಗಿ ಅಂಟಿಲ್ಲ. Take this one. What is the denticity? 2. ಯಾಕಂದ್ರೆ that is ligating groups ಇದಾವೆ.
ಡೆನ್ಸಿಟಿ ಇಸ್ 2. ಅರ್ಥ ಆಯ್ತಾ? EDTA what is the density? 6. The density is 6. ಯಾಕಂದ್ರೆ 6 ಡೋನ್ ಐಟಮ್ಸ್ ಇದೆ. ಯಾವುದು? 2 ನೈಟ್ರೋಜನ್ ಐಟಮ್ಸ್, 4 ಆಕ್ಸಿಜನ್ ಐಟಮ್ಸ್ EDTA ಅಲ್ಲಿ. ಅಥವಾ ಯು ಟೇಕ್ ಡೈಎಥಿಲಿನ್ ಟ್ರೈಅಮೈನ್, ಡೈಎಥಿಲಿನ್ ಇಥಿಲಿನ್ ಗ್ರೂಪ್ಸ್ 2 ಇದಾವೆ, CH2 ಗ್ರೂಪ್ಸ್, ಟ್ರೈಅಮೈನ್ NH2 ಒಂದು, NH2 ಒಂದು. ಏನಿದು? ಡೈಎಥಿಲಿನ್ ಟ್ರೈಅಮೈನ್ 3 ಇದಾವೆ. ವಾಟ್ ಇಸ್ ದ ಡೆನ್ಸಿಟಿ? ಅರ್ಥ ಆಯ್ತಾ? ಏನಿದು? ಡೈಎಥಿಲಿನ್ ಟ್ರೈಅಮೈನ್. What is the density? Density ಬಂದು that is 3. 3 ligating groups ಇದಾವ ಅಷ್ಟೇ. ವೆರಿ ಸಿಂಪಲ್. ದ ನಂಬರ್ ಆಫ್ ಲಿಗೇಟಿಂಗ್ ಗ್ರೂಪ್ಸ್ ಪ್ರೆಸೆಂಟ್. ಅರ್ಥ ಆಯ್ತಾ? ಇನ್ ಎ ಲಿಗ್ಯಾಂಡ್, ಒಂದು ಲಿಗ್ಯಾಂಡ್ ಅಲ್ಲಿ ಎಷ್ಟೊಂದು ಲಿಗೇಟಿಂಗ್ ಗ್ರೂಪ್ಸ್ ಪ್ರೆಸೆಂಟ್ ಆಗಿದೆಯೋ ದಟ್ ಗಿವ್ಸ್ ಇಟ್ಸ್ ಡೆನ್ಸಿಟಿ. What is the density of H2O? 1. What is the density of NH3? 1. ಅರ್ಥ ಆಯ್ತು? ಇದು 1, ಇದು 1, ಇದರಲ್ಲಿ 2, ಇದರಲ್ಲಿ 6, ಇದರಲ್ಲಿ 3. ಡೆನ್ಸಿಟಿ, ನಂಬರ್ ಆಫ್ ಲಿಗೇಟಿಂಗ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ಎ ಲಿಗ್ಯಾಂಡ್ is called as its density. ಅಲ್ಲಿ ಡೆನ್ಸಿಟಿ ವಿತ್ ಅನ್ ಎಕ್ಸಾಂಪಲ್ ಅರ್ಥ ಆಗಿದೆಯಾ? ಇನ್ನು ಡೌಟ್? ಲಿಗೇಟಿಂಗ್ ಗ್ರೂಪ್ಸ್ ಅಂದರೆ ಎಷ್ಟು ಪ್ರೆಸೆಂಟ್ ಆಗಿರುತ್ತೆ ಲಿಗ್ಯಾಂಡ್ ಅಲ್ಲಿ, ದಟ್ ಗಿವ್ಸ್ ಇಟ್ಸ್ ಡೆನ್ಸಿಟಿ ಅಂತ ಗೊತ್ತಾಯ್ತು. ಡೆನ್ಸಿಟಿ ಎಷ್ಟೊಂದು ಲಿಗೇಟಿಂಗ್ ಗ್ರೂಪ್ಸ್ ಇರುತ್ತೆ ಒಂದು ಲಿಗ್ಯಾಂಡ್ ಅಲ್ಲಿ, ದಟ್ ಗಿವ್ಸ್ ಇಟ್ಸ್ ಡೆನ್ಸಿಟಿ. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಸೆಂಟ್ರಲ್ ಮೆಟಲ್ ಆಟಮ್ ಅಂದ್ರೆ ಏನು? ಅರ್ಥ ಆಯ್ತಾ? ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಏನಿಲ್ಲ, ಒಂದು ಕಾಂಪ್ಲೆಕ್ಸ್ ಅಲ್ಲಿ ಅಥವಾ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ, ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಇರುತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಈ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅನ್ನೋದು ಟ್ರಾನ್ಸಿಷನ್ ಮೆಟಲ್ ಆಟಮ್ ಅಥವಾ ಅಯಾನ್ ಆಗಿರುತ್ತೆ. ಟ್ರಾನ್ಸಿಷನ್ ಆಟಮ್ ಅಂದ್ರೆ ಏನು? ಡಿ ಬ್ಲಾಕ್ ಎಲಿಮೆಂಟ್ ಅಥವಾ ಕೆಲವು ಎಫ್ ಬ್ಲಾಕ್ ಎಲಿಮೆಂಟ್ ಕೂಡ ಆಗಿರ್ಬೋದು. ಅರ್ಥ ಆಯ್ತಾ? ಎಫ್ ಬ್ಲಾಕ್ ಎಲಿಮೆಂಟ್ ಕೂಡ ಆಗಿರ್ಬೋದು. Which is present ಯಾವುದು? in a complex compound, the central metal atom or ion is a transition element which is surrounded by definite number of ligands through coordinate bonds gives a definite geometry ಅಥವಾ definite spatial arrangement ಅಥವಾ definite geometrical arrangement. ಅರ್ಥ ಆಗಲಿಲ್ಲ? ವೆರಿ ಸಿಂಪಲ್. ಈ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನ್ ಅನ್ನೋದು ಟ್ರಾನ್ಸಿಷನ್ ಎಲಿಮೆಂಟ್ ಆಗಿರುತ್ತೆ. ಅದರ ಸುತ್ತಲೂ ಲಿಗ್ಯಾಂಡ್ಸ್ ಕೋಆರ್ಡಿನೇಟ್ ಬಾಂಡ್ ಮುಖಾಂತರ ಡೆಫಿನೆಟ್ ಲಿಗ್ಯಾಂಡ್ಸ್ ಅಥವಾ ಡೆಫಿನೆಟ್ ಸೂಟಬಲ್ ಲಿಗ್ಯಾಂಡ್ಸ್, ಅರ್ಥ ಆಯ್ತಾ? ಕೋಆರ್ಡಿನೇಟ್ ಬಾಂಡ್ ಮುಖಾಂತರ ಅರೇಂಜ್ ಆಗಿಬಿಟ್ಟು ಒಂದು ಡೆಫಿನೆಟ್ geometrical arrangement ಮುಖಾಂತರ ಅರೇಂಜ್ ಆಗಿದ್ರೆ ದಟ್ ಆರ್ ಕಾಲ್ಡ್ ಆಸ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ನಿಮ್ಮದೇ ಆದ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ? ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಂದ್ರೆ ಅದು ಟ್ರಾನ್ಸಿಷನ್ ಎಲಿಮೆಂಟ್ ಆಗಿರುತ್ತೆ. ಒಂದು ಡೆಫಿನೆಟ್ ನಂಬರ್ ಆಫ್, ಒಂದು ಸೂಟೇಬಲ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಕೋಆರ್ಡಿನೇಟ್ ಬಾಂಡ್ ಮುಖಾಂತರ ಸರೌಂಡಿಂಗ್ ಆಗಿ ಜೊಮೆಟ್ರಿಕಲ್ ಅರೇಂಜ್ಮೆಂಟ್ ಕೊಡುತ್ತೆ, ಸ್ಪೇಷಿಯಲ್ ಅರೇಂಜ್ಮೆಂಟ್ ಕೊಡುತ್ತೆ. ದಟ್ ಆರ್ ಕಾಲ್ಡ್ ಆಸ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನ್ ಇಲ್ದಿರ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ ಆಗಲ್ಲ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಫಾರ್ಮ್ ಆಗಲ್ಲ. ಕಾಂಪ್ಲೆಕ್ಸ್ ಕಾಂಪೌಂಡ್ ಇರೋದೇ ಇಲ್ಲ. ಅರ್ಥ ಆಯ್ತಾ? ಕೋಆರ್ಡಿನೇಷನ್ ಕಾಂಪೌಂಡ್ ಆಗೋದೇ ಇಲ್ಲ.
ಯಾವುದು ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಇಲ್ದಿರಾ ಅದು ಡೆಫಿನೆಟ್ ಆಗಿ ಟ್ರಾನ್ಸಿಷನ್ ಎಲಿಮೆಂಟ್ ಆಗಿರುತ್ತೆ. ಟ್ರಾನ್ಸಿಷನ್ ಎಲಿಮೆಂಟ್ ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ ಆಗಿರ್ಬೋದು ಅಥವಾ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಲೈಕ್ ಬ್ಲಾಕ್ ಎಲಿಮೆಂಟ್ಸ್ ಕೂಡ ಆಗಿರ್ಬೋದು. ಕೆಲವೊಂದು ಬ್ಲಾಕ್ ಎಲಿಮೆಂಟ್ಸ್ ಕೂಡ ಇದಾವೆ, ರೇರ್. ಅರ್ಥ ಆಯ್ತಾ? ಜಾಸ್ತಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಇದಾವೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ, ಬಟ್ ಇದಾವೆ ಬ್ಲಾಕ್ ಎಲಿಮೆಂಟ್ಸ್ ಕೂಡ ಇದಾವೆ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಆಗಿ. ಅರ್ಥ ಆಯ್ತಾ? ಅಲ್ಲಿಗೆ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಆಗಿ ಟ್ರಾನ್ಸಿಷನ್ ಎಲಿಮೆಂಟ್ ಇರುತ್ತೆ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ ಅಥವಾ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ. ಅದರ ಸುತ್ತಲೂ ಸೂಟಬಲ್ ನಂಬರ್ ಆಫ್ ಲಿಗ್ಯಾಂಡ್ಸು ಡಿಫ್ರೆಂಟ್ ಜೆಮೆಟ್ರಿಕಲ್ ಅರೇಂಜ್ಮೆಂಟ್ ಮುಖಾಂತರ ಕೋಆರ್ಡಿನೇಟ್ ಬಾಂಡ್ ಮುಖಾಂತರ ಅಟ್ಯಾಚ್ ಆಗಿರುತ್ತೆ ಅಷ್ಟೇ. ಅರ್ಥ ಆಯ್ತಾ? ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀಬೋದು. ಇನ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಈಸ್ ಎ ಟ್ರಾನ್ಸಿಷನ್ ಎಲಿಮೆಂಟ್. ಅರ್ಥ ಆಯ್ತಾ? ವಿಚ್ ಈಸ್ ಸರೌಂಡೆಡ್ ಬೈ suitable number of ligands, which is surrounded by suitable number of ligands, gives ಅರ್ಥ ಆಯ್ತಾ ಒಂದು ಸೂಟಬಲ್ ಜೆಮೆಟ್ರಿ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಿಲ್ಲ? ಜೆಮೆಟ್ರಿಕಲ್ ಸೂಟಬಲ್ ಜೆಮೆಟ್ರಿಕಲ್ ಅರೇಂಜ್ಮೆಂಟ್ ಮುಖಾಂತರ ಅಟ್ಯಾಚ್ ಆಗಿರುತ್ತೆ ಅಂತ ಆದ್ರೂ ಬರೀಬೇಕು. ನಿಮ್ಮದೇ ಅದು ಒಂದು ಸೆಂಟೆನ್ಸ್ ಅಲ್ಲಿ. ಅರ್ಥ ಆಯ್ತಾ? ಇಟ್ ಇಸ್ ವೆರಿ ಸಿಂಪಲ್. ಎಕ್ಸಾಂಪಲ್ಸ್ ನೋಡೋಣ ನೋಡಿ. Very simple examples, that is cuprammonium sulfate. ಇದು ಕಾಂಪ್ಲೆಕ್ಸ್ ಕಾಂಪೌಂಡ್ ತಾನೆ. ಇದರಲ್ಲಿ ಟ್ರಾನ್ಸಿಷನ್ ಮೆಟಲ್ ಆಟಮ್ ಅಥವಾ ಅಯಾನ್ ಏನಿರುತ್ತೆ? ಕಾಪರ್. ನಿಕ್ಕಲ್ ಟೆಟ್ರಾ ಕಾರ್ಬೋನೇಟ್. ಇದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನ್ ಏನಿದೆ? ನಿಕ್ಕಲ್ ಇದೆ. ಅರ್ಥ ಆಯ್ತಾ? Potassium ferrocyanide K4FeCN6. ಇದರಲ್ಲಿ ಟ್ರಾನ್ಸಿಷನ್ ಮೆಟಲ್ ಆಟಮ್ ಆರ್ ಅಯಾನ್ ಯಾವುದಿದೆ? ಡಿ ಬ್ಲಾಕ್ ಎಲಿಮೆಂಟ್ ಐರನ್ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ CO NH3 5 times Cl Cl2. ಇದರಲ್ಲಿ ಯಾವುದಿದೆ? ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಕೋಬಾಲ್ಟ್ ಇದೆ. ಅರ್ಥ ಆಯ್ತಾ? ಅಥವಾ ಕಾಂಪ್ಲೆಕ್ಸ್ ಅಯಾನ್ಸ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಯು ಟೇಕ್ ದಟ್ ಈಸ್ PT Cl6 2-. ಇದರಲ್ಲಿ ಯಾವುದು? ಪ್ಲಾಟಿನಮ್ ಇದೆ. ಅರ್ಥ ಆಯ್ತಾ? ಈ ಥರ ಟೋಟಲಿ ಈ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಆಗಿ ಡೆಫಿನೆಟ್ ಆಗಿ ಅರ್ಥ ಆಯ್ತಾ ಡಿ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ ಅಥವಾ ಟ್ರಾನ್ಸಿಷನ್ ಮೆಟಲ್ ಟೋಟಲಿ ಏನು ದಟ್ ಈಸ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಆಗಿ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಆಗಿ ಟ್ರಾನ್ಸಿಷನ್ ಎಲಿಮೆಂಟ್ ಆಗಿರುತ್ತೆ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ ಪ್ರೆಸೆಂಟ್ ಆಗಿರುತ್ತೆ. ಅದ್ರ ಸುತ್ತಲೂ ಸೂಟಬಲ್ ಲಿಗ್ಯಾಂಡ್ಸ್ ಕೋಆರ್ಡಿನೇಟ್ ಬಾಂಡ್ ಮುಖಾಂತರ ಸೂಟಬಲ್ ಜೆಮೆಟ್ರಿ ಕೊಟ್ಟಿರುತ್ತೆ. ಅರ್ಥ ಆಯ್ತಾ? ಒಂದು ಸೂಟಬಲ್ ಜೆಮೆಟ್ರಿಕಲ್ ಅರೇಂಜ್ಮೆಂಟ್ ಮುಖಾಂತರ ಕೋಆರ್ಡಿನೇಟ್ ಬಾಂಡ್ಸ್ ಮುಖಾಂತರ. ಅರ್ಥ ಆಯ್ತಾ? ಕೋಆರ್ಡಿನೇಟ್ ಬಾಂಡ್ಸ್ ಇಂದ ಸೂಟಬಲ್ ಲಿಗ್ಯಾಂಡ್ಸ್ ಸೂಟಬಲ್ ಅರೇಂಜ್ಮೆಂಟ್ ಅಲ್ಲಿ ಲಿಗ್ಯಾಂಡ್ಸ್ ಕೋಆರ್ಡಿನೇಟ್ ಬಾಂಡ್ಸ್ ಮುಖಾಂತರ ಅದರ ಸುತ್ತಲೂ ಸರೌಂಡಿಂಗ್ ಆಗಿರ್ತವೆ ಟ್ರಾನ್ಸಿಷನ್ ಮೆಟಲ್ ಆಟಮ್ ಆರ್ ಅಯಾನ್ ಸುತ್ತಲೂ. ಅರ್ಥ ಆಗಿದೆಯಾ? ಅಲ್ಲಿಗೆ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಂದ್ರೆ ಏನಂತ ಅರ್ಥ ಆಗಿದೆಯಾ? ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್, ಅದನ್ನ ಹೆಂಗೆ ಕಂಡುಹಿಡಿತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಏನು ಆಕ್ಸಿಡೇಷನ್ ನಂಬರ್ ಅಂದರೆ? ಅರ್ಥ ಆಯ್ತಾ? ಇಟ್ಸ್ ಎ ವೆರಿ ಸಿಂಪಲ್. ದ ರೆಸಿಡಿಯಲ್ ಚಾರ್ಜ್ ಏನಿದೆ? ದ ರೆಸಿಡಿಯಲ್ ಚಾರ್ಜ್ ಪ್ರೆಸೆಂಟ್ ಆನ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. The residual charge present on the central metal atom or ion when all the ligands are removed along with the donor pair of electrons. ಅರ್ಥ ಆಯ್ತಾ? ಒಂದೊಂದು ಲಿಗ್ಯಾಂಡ್ ಡೋನರ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಹೊಂದಿರುತ್ತದೆ. ಆ ಎಲೆಕ್ಟ್ರಾನ್ ಸಮೇತ ಎಲ್ಲ ಲಿಗ್ಯಾಂಡ್ಸ್ನ ರಿಮೂವ್ ಮಾಡಿಬಿಟ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಸುತ್ತಲೂ ಅರ್ಥ ಆಯ್ತಾ ಇರ್ತಕ್ಕಂಥದ್ದನ್ನ ಅದರ ಮೇಲೆ ಏನು ರೆಸಿಡಿಯಲ್ ಚಾರ್ಜ್ ಫಾರ್ಮ್ ಮಾಡುತ್ತೋ ದಟ್ ಈಸ್ ದ ಆಕ್ಸಿಡೇಷನ್ ನಂಬರ್. ಬರೀಬೋದಾ? ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು? ದ ರೆಸಿಡಿಯಲ್ ಚಾರ್ಜ್ ದಟ್ ಅಪಿಯರ್ಸ್ ಆನ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್
ಡ್ಯೂ ಟು ದ ರಿಮೂವಲ್ ಆಫ್ ಆಲ್ ದ ಲಿಗ್ಯಾಂಡ್ಸ್ ವಿತ್ ಡೋನರ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ಗೆ ಡೊನೇಟ್ ಮಾಡಿರುತ್ತೆ ನೋಡು, ಯಾವ ಲಿಗ್ಯಾಂಡ್ಸ್ ಎಲೆಕ್ಟ್ರಾನ್ ಪೇರ್ಸ್ನ, ಆ ಎಲೆಕ್ಟ್ರಾನ್ ಪೇರ್ಸ್ ಸಮೇತ ಎಲ್ಲ ಲಿಗ್ಯಾಂಡ್ಸ್ನ ರಿಮೂವ್ ಮಾಡಿಬಿಟ್ರೆ ಆ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಮೇಲೆ ಏನು ರೆಸಿಡ್ಯೂಯಲ್ ಚಾರ್ಜ್ ಅಪಿಯರ್ ಆಗುತ್ತೋ ದಟ್ ಗಿವ್ಸ್ ದ ಏನು ದಟ್ ಈಸ್ ಆಕ್ಸಿಡೇಷನ್ ನಂಬರ್ ಬರ್ದಿಲ್ಲ, ಆಕ್ಸಿಡೇಷನ್ ನಂಬರ್. ಏನು ಆಕ್ಸಿಡೇಷನ್ ನಂಬರ್ ಅಂದ್ರೆ ಇಟ್ ಈಸ್ ದ ರೆಸಿಡ್ಯೂಯಲ್ ಚಾರ್ಜ್ ದಟ್ ಅಪಿಯರ್ಸ್ ಆನ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಅರ್ಥ ಆಯ್ತಾ? ಡ್ಯೂ ಟು ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್, ಡ್ಯೂ ಟು ದ ರಿಮೂವಲ್ ಆಫ್ ಆಲ್ ದ ಲಿಗ್ಯಾಂಡ್ಸ್ ಅಲಾಂಗ್ ವಿತ್ ಡೋನರ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ. ಎಲ್ಲ ಲಿಗ್ಯಾಂಡ್ಸ್ನ ಡೋನರ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಸಮೇತ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಇಂದ ರಿಮೂವ್ ಮಾಡಿಬಿಟ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಮೇಲೆ ಏನು ರೆಸಿಡ್ಯೂಯಲ್ ಚಾರ್ಜ್ ಅಪಿಯರ್ ಆಗುತ್ತೋ ಅದೇ ಆಕ್ಸಿಡೇಷನ್ ನಂಬರ್. ಆ ಆಕ್ಸಿಡೇಷನ್ ನಂಬರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಅಂತ ನೀವು ತಿಳ್ಕೋಬೇಕು, ಯಾಕಂದ್ರೆ ಜಾಸ್ತಿ ಇಂಪಾರ್ಟೆಂಟ್. ನಾಮೆನ್ಕ್ಲೇಚರಲ್ಲಂತೂ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ನಿಮಗೆ ಆಕ್ಸಿಡೇಷನ್ ನಂಬರ್ನ ಡಿಟರ್ಮೈನ್ ಮಾಡ್ತಕ್ಕಂಥದ್ದು ಬರ್ತದೆ ಕಾಲವಾಗಿ ಬಂದಾಗ ನಾಮೆನ್ಕ್ಲೇಚರ್. ಅರ್ಥ ಆಯ್ತಾ? ಅದು ತಪ್ಪು ಮಾಡಿದ್ರು ತಪ್ಪಾಗ್ಬಿಡುತ್ತೆ. IUPAC ನಾಮೆನ್ಕ್ಲೇಚರ್ ಕೋಆರ್ಡಿನೇಷನ್ ಕಂಪಲ್ಸರಿ. ಹೆಂಗೆ ಸರ್? ವೆರಿ ಸಿಂಪಲ್. ಅರ್ಥ ಆಯ್ತಾ? ನಿಮ್ಮ ರೂಲ್ಸ್ ಆಲ್ರೆಡಿ ಆಕ್ಸಿಡೇಷನ್ ನಂಬರ್ನ ಡಿಟರ್ಮೈನ್ ಮಾಡ್ತಕ್ಕಂಥದ್ದು ಫಸ್ಟ್ PUC ಡಿಸ್ಕಸ್ ಮಾಡಿದ್ವಿ. ಸೇಮ್ ರೂಲ್ಸ್ ಕೂಡ ಇಲ್ಲಿ ಅಪ್ಲೈ ಮಾಡಿ. ಅರ್ಥ ಆಯ್ತು? ಏನು ರೂಲ್ಸ್ ಗೊತ್ತಿದೆಯಾ? ಯಾವುದಕ್ಕೆ ನಾವು ಚಾರ್ಜ್ ಕಂಡುಹಿಡಿಯಬೇಕು ಅದನ್ನೇನು ತಗೊಳ್ತೀವಿ? ಎಕ್ಸ್ ಅಂತ ತಗೊಳ್ತೀವ. ಆಕ್ಸಿಡೇಷನ್ ನಂಬರ್ನ ನಾವು ಕಂಡುಹಿಡಿಯಬೇಕಾದ್ರೆ ಯಾವುದಕ್ಕೆ ಕಂಡುಹಿಡಿಯಬೇಕು ಆ ಎಲಿಮೆಂಟ್ನ ಎಕ್ಸ್ ಅಂತ ತಗೊಳ್ತೀವಿ. 2 ಇದ್ರೆ 2x, 3 ಇದ್ರೆ 3x ಅಲ್ವಾ? 4 ಇದ್ರೆ 4x ಅಂತ ತಗೊಳ್ತೀವಿ. 1 ಇದ್ರೆ x ಅಂತ ತಗೊಳ್ತೀವಿ. ಅರ್ಥ ಆಯ್ತಾ? ಒಂದು ವೇಳೆ ದಟ್ ಈಸ್ ಆಕ್ಸಿಜನ್ ಆಟಮ್ಸ್ ಇದ್ರೆ -2, ಹ್ಯಾಲೋಜನ್ಸ್ ಇದ್ರೆ -1 ಆಕ್ಸಿಜನ್ ಸ್ಟೇಟ್. ಜ್ಞಾಪಕ ಇದೆಯಾ? ಆಲ್ಕಲಿ ಎಲಿಮೆಂಟ್ಸ್ ಇದ್ರೆ +1, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಇದ್ರೆ +2. ಅರ್ಥ ಆಗಿದೆಯಾ? ಇನ್ನು ಕೆಲವೊಂದು ಅಯಾನ್ ಚಾರ್ಜ್ ಗೊತ್ತಿದೆ. ಸೈನೈಡ್ ಇದ್ರೆ -1. ಅರ್ಥ ಆಯ್ತಾ? ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇದ್ರೆ 0. ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಯಾವ ನ್ಯೂಟ್ರಲ್ ಮಾಲಿಕ್ಯೂಲ್ಸ್? HO2 is H2 ಅಂದ್ರೆ ಏನು? ದಟ್ ಈಸ್ H2O ವಾಟರ್ ಇದ್ರೆ ನ್ಯೂಟ್ರಲ್ ಮಾಲಿಕ್ಯೂಲ್ ಅದ್ರ 0. NH ಇದ್ರೆ 0, ಪ್ರಿಡಿನ್ ಇದ್ರೆ 0, ಇಥಿಲಿನ್ ಡೈಮನ್ ಇದ್ರೆ 0, ಯಾಕಂದ್ರೆ ಚಾರ್ಜ್ ಇಲ್ಲ. ಇಥಿಲಿನ್ ಡೈಮನ್ ಇದ್ರೆ 0. ಅರ್ಥ ಆಯ್ತಾ? ಇವಾಗ ಅದನ್ನ ಹೆಂಗೆ ಸರ್ ಕಂಡು ಹಿಡಿತಕ್ಕಂಥದ್ದು ಅಂತ ನೀವು ಪ್ರತಿಯೊಂದು ಡೀಟೇಲ್ ಆಗಿ ತಗೊಳ್ಳಿ. ವೆರಿ ಸಿಂಪಲ್. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಯಾವ್ದಾದ್ರು ಕೋಆರ್ಡಿನೇಷನ್ ಕಾಂಪೌಂಡ್ ಬರೀರಿ. ಫಾರ್ ಎಕ್ಸಾಂಪಲ್ ಯು ಟೇಕ್ K4FeCN6 ಪೊಟ್ಯಾಷಿಯಂ ಫೆರ್ರೋಸೈನೈಡ್. ಇದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಯಾವುದು? Fe ಅಯಾನ್ ಅಂತಾನೆ. ಅದರ ಮೇಲೆ ಏನು ಚಾರ್ಜ್ ಇದೆ ಅಂತ ಕಂಡುಹಿಡಿದ್ರೆ ಅದೇ ಆಕ್ಸಿಡೇಷನ್ ನಂಬರ್. ಏನು ಕಂಡುಹಿಡಿತಕ್ಕಂಥದ್ದು? ಅರ್ಥ ಆಯ್ತಾ? ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಆಗಿರ್ಬೋದು, ಅದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಟ್ರಾನ್ಸಿಷನ್ ಲಿಮಿಟ್ ಆಗಿರುತ್ತೆ, ಅದನ್ನೇ ಕಂಡುಹಿಡಿಬೇಕು ನಾವು. ಇವಾಗ ಆಕ್ಸಿಡೇಷನ್ ನಂಬರ್ ಆಫ್ ಐರನ್, ಆಕ್ಸಿಡೇಷನ್ ನಂಬರ್ ಆಫ್ ಐರನ್ Fe ಹೆಂಗೆ ಕಂಡುಹಿಡಿತೀವಿ ಅಂದರೆ ಯಾವ್ದನ್ನು ಕಂಡುಹಿಡಬೇಕು? ಅದು ಎಕ್ಸ. ಅರ್ಥ ಆಯ್ತಾ? ಆಲ್ಕಲಿ ಎಲಿಮೆಂಟ್ಸ್ ಇದಾವೆ ನೋಡಿ. ಪೊಟ್ಯಾಷಿಯಂ ಇದೆಯಾ? ಎಷ್ಟು ಪೊಟ್ಯಾಷಿಯಮ್ಸ್ ಇದಾವೆ? 4 ಇದಾವೆ. ಆಲ್ಕಲಿ ಎಲಿಮೆಂಟ್ಸ್ನ ಆಕ್ಸಿಡೇಷನ್ ನಂಬರ್ ಎಷ್ಟು? +1. ಎಷ್ಟಿದಾವೆ? 4 ಇದಾವೆ. × 4 ಇದ್ರದ್ದು ಅರ್ಥ ಆಗಿದೆಯಾ? ಪ್ಲಸ್ ಯಾವ್ದನ್ನು ಕಂಡುಹಿಡಬೇಕು? ಅದು ಎಕ್ಸ್ ತಾನೆ. ಅರ್ಥ ಆಯ್ತಾ? ಈಚ್ ಸೈನೈಡ್ ಈಸ್ -1. ಈಚ್ ಸೈನೈಡ್ ಈಸ್ -1. ಅವು ಎಷ್ಟಿದಾವೆ ಸೈನೈಡ್ಗಳು? 6 ಇದಾವೆ. × 6 = 0. ಏನಿಲ್ಲ ಅಂದ್ರೆ = 0. ಜ್ಞಾಪಕ ಇದೆಯಾ? ಏನಾದರೂ ಚಾರ್ಜ್ ಇದ್ರೆ ಆ ಚಾರ್ಜ್ ಬರೀಬೇಕಾಗುತ್ತೆ ಇಲ್ಲಿ ವಿತಿನ್ ದ. ಅರ್ಥ ಆಯ್ತಾ? ಕೋಆರ್ಡಿನೇಷನ್ ಸ್ಪಿಯರ್ ಎಲ್ಲ ಇರುತ್ತೆ, ಅದರ ಮೇಲೆ ಏನಾದರೂ ಚಾರ್ಜ್ ಇದ್ರೆ ಚಾರ್ಜ್. ಜ್ಞಾಪಕ ಇದೆಯಾ?
ಇವಾಗ 4 ಪ್ಲಸ್ ಎಕ್ಸ್ minus 6 is equal to 0. X minus 2 is equal to 0. X is equal to plus 2. What is the oxidation state of iron in this compound? Artha aita? The oxidation number of iron is plus 2. Artha aita? Alige iron ಯಾವ oxidation state ಅಲ್ಲಿ ಇದೆ? plus 2 oxidation state ಅಲ್ಲಿ ಇದೆ ಅಂತ ನೀವು ಕಂಡುಹಿಡಿಯಿರಿ. ಅರ್ಥ ಆಗಿದೆಯಾ? Any doubt? To take another example. ನೋಡಿ ಬೇರೆ ಎಕ್ಸಾಂಪಲ್ಸ್ಗೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಬೇಕು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು ಬೇರೆ ಎಕ್ಸಾಂಪಲ್ಸ್ಗೆಲ್ಲ. ಫಾರ್ ಎಕ್ಸಾಂಪಲ್ ಯು ಟೇಕ್ ನಿಕ್ಕಲ್ ಟೆಟ್ರಾಕಾರ್ಬೊನಿಲ್. ಇದಕ್ಕೆ ಬೇಕು ನಿಕ್ಕಲ್ಗೆ ಇದನ್ನು ಎಕ್ಸ್ ಪ್ಲಸ್ ಈಚ್ ಕಾರ್ಬೊನಿಲ್ ಈಸ್ ಎ ನ್ಯೂಟ್ರಲ್ ಲಿಗೇಂಡ್. ನ್ಯೂಟ್ರಲ್ ಲಿಗೇಂಡ್ ಏನು ಚಾರ್ಜ್ 0 ತಾನೆ? ಅರ್ಥ ಆಯ್ತು? ದಟ್ ಈಸ್ 0 into 4 is equal to 0. X is equal to 0. ಅಲ್ಲಿಗೆ what is the oxidation state of nickel? 0 oxidation state. ಅರ್ಥ ಆಗಿದೆಯಾ? ಯಾಕೆ ಇದು 0 ತಗೊಂಡ್ವಿ? ಇಟ್ ಇಸ್ ಎ ನ್ಯೂಟ್ರಲ್ ಮಾನೋಡೆಂಟಿಟಿ, ಆದ್ದರಿಂದ 0 ಅಂತ ತಗೊಂಡ್ವಿ. ಅರ್ಥ ಆಯ್ತಾ? CO 0 ಅಂತ ತಗೊಂಡ್ವಿ. ಅರ್ಥ ಆಗಿದೆಯಾ? ಏನು ಡೌಟ್? ನೆಕ್ಸ್ಟ್ ಪ್ರತಿಯೊಂದಕ್ಕೆ ಹಿಂಗೆ ಟ್ರೈ ಮಾಡಬೇಕು ನೀವು. ಅರ್ಥ ಆಯ್ತಾ? ಯು ಟೇಕ್ ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಪೆರೋಸೈನೈಡ್ ಆಯಿತು. ಅರ್ಥ ಆಯ್ತಾ? ಪೊಟ್ಯಾಷಿಯಂ ಪೆರೋಸೈನೈಡ್. ನೆಕ್ಸ್ಟ್ ಯು ಟೇಕ್ ಕ್ಯುಪ್ರಮೋನಿಯಂ ಸಲ್ಫೇಟ್ CuNH3 4 times SO4. ಅರ್ಥ ಆಯ್ತಾ? ಏನಿದು? ಇದು ಕಂಡುಹಿಡಿಯಬೇಕು ಆಕ್ಸಿಜನ್ ಸ್ಟೇಟ್. ಎಕ್ಸ್ ಅಂತ ಬರುತ್ತೆ ಒಳ್ಳೆಯದನ್ನು. ಅರ್ಥ ಆಯ್ತಾ? ಎಕ್ಸ್ ಅಲ್ಲ. ನೆಕ್ಸ್ಟ್ ಪ್ಲಸ್ ಇದು ನ್ಯೂಟ್ರಲ್ ಲಿಗೇಂಡ್ 0 into 4 ಪ್ಲಸ್ SO4 is always -2 ತಾನೆ? -2 into 1 is equal to 0. ಅರ್ಥ ಆಯ್ತಾ? ಅಲ್ಲಿಗೆ x minus 2 is equal to 0. X is equal to plus 2. Copper oxidation state ಏನು? plus 2. The oxidation state of copper is plus 2. ಅರ್ಥ ಆಯ್ತಾ? ಇಲ್ಲೇ ಬರಬೇಕು. The oxidation state of Cu is equal to plus 2. E is plus 2. ಅರ್ಥ ಆಯ್ತಾ? ಎನಿ ಡೌಟ್? ಹಿಂಗೆ ನೀವು ಒಂದು ಚಾರ್ಜ್ ಇರ್ತಕ್ಕಂಥದ್ದು ಕೂಡ ಟ್ರೈ ಮಾಡ. ಗೊತ್ತಾಯ್ತಾ? ಅಂಥವು ಯಾವ್ಯಾವ ಫಾರ್ ಎಕ್ಸಾಂಪಲ್ ನೋಡಿ, CO NH3 5 times Cl plus 2. ಅರ್ಥ ಆಯ್ತಾ? ನೋಡಿ ಇದನ್ನ ಹೆಂಗ್ ಬರೀತಕ್ಕಂಥದ್ದು ಅಂತ. ಇದಕ್ಕೆ ಯಾವ್ದು ಕಂಡುಹಿಡಿಬೇಕು? ಅದು ಎಕ್ಸ್. ಕೋಬಾಲ್ಟ್ ಕಂಡುಹಿಡಿಬೇಕು ತಾನೆ? ಅದು ಸೆಂಟ್ರಲ್ ಮೆಟಲ್ ಆಟಮ್. ಎಕ್ಸ್ ಪ್ಲಸ್ ಇವು ನ್ಯೂಟ್ರಲ್ ಲಿಗ್ಯಾಂಡ್ಸ್, ದಟ್ ಈಸ್ 0 into 5 ಪ್ಲಸ್, ಅರ್ಥ ಆಯ್ತಾ? ಈಚ್ Cl ಈಸ್ -1 into 1 ಒಂದೇ ತಾನೇ ಇರೋದು, ಇಸ್ ಈಕ್ವಲ್ ಟು ಪ್ಲಸ್ 2. ಅರ್ಥ ಆಗಿದೆಯಾ? ಇವಾಗ ಎಕ್ಸ್ ಅರ್ಥ ಆಯ್ತಾ? -1 is equal to plus 2. ಎಕ್ಸ್ ಇದು 0 -1 into 1 -1 is equal to plus 2. Therefore x is equal to plus 2 plus 1, that is equal to plus 3. ಈ -1 ಈ ಕಡೆ ಬಂದ್ರೆ +1 ಆಗುತ್ತೆ, plus 3. What is the oxidation state of cobalt in this? That is plus 3. ಅಲ್ಲಿ ಕೋಬಾಲ್ಟ್ ಆಕ್ಸಿಜನ್ ಸ್ಟೇಟ್ ಈ ಕಾಂಪ್ಲೆಕ್ಸ್ ಅಯಾನ್, ಇದು ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಏನಲ್ಲಿ ಕಾಂಪ್ಲೆಕ್ಸ್ ಅಯಾನ್ ಚಾರ್ಜ್ ಇದ್ರೆ ಅದು ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಏನ್ ಕಾಂಪ್ಲೆಕ್ಸ್ ಅಯಾನ್ ಅಂದ್ರೆ ಅದಕ್ಕೂ ಡೆಫಿನೇಷನ್ ಡಿಸ್ಕಸ್ ಮಾಡ್ಬಿಡೋಣ. ಏನ್ ಕಾಂಪ್ಲೆಕ್ಸ್ ಅಯಾನ್ ಅಂದ್ರೆ ಇಟ್ ಈಸ್ ಎ ಚಾರ್ಜ್ ಸ್ಪೀಸಿ. ಇಟ್ ಈಸ್ ಎ ಚಾರ್ಜ್ ಸ್ಪೀಸಿ. ಏನಾದ್ರೂ ಚಾರ್ಜ್ ಇರ್ಬೋದು, ಚಾರ್ಜ್ ಸ್ಪೀಸಿ ವಿಚ್ ಕಂಟೈನಿಂಗ್ ಎ ಸೆಂಟ್ರಲ್ ಮೆಟಲ್ ಆಟಮ್
which containing a central metal ion atom, which is surrounded by a definite number of ligands and enclosed with a square brackets. ಅರ್ಥ ಆಗಲಿಲ್ಲ ಏನು ಕಾಂಪ್ಲೆಕ್ಸ್ ಅಯಾನ್ ಅಂತ ಏನು ಹೇಳಿ ಕಾಂಪ್ಲೆಕ್ಸ್ ಅಯಾನ್ ಆಕ್ಚುಲಿ ಇದಕ್ಕೆ ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ ಯಾಕೆ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಅಂದ್ರೆ ಚಾರ್ಜ್ ಇರ್ತಾನೆ ಏನು ಕಾಂಪ್ಲೆಕ್ಸ್ ಅಂದ್ರೆ ಇಟ್ ಇಸ್ ಎ ಚಾರ್ಜ್ ಸ್ಪೀಸಿ ವಿಚ್ ಕಂಟೈನಿಂಗ್ ಎ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಅರ್ಥ ಆಯ್ತಾ ವಿಚ್ ಇಸ್ ಸರೌಂಡೆಡ್ ಬೈ ಡೆಫಿನೆಟ್ ನಂಬರ್ ಆಫ್ ಲಿಗ್ಯಾಂಡ್ಸ್ and enclosed with a square brackets. Enclosed with a square brackets is called as complex ion. Complex ion ಗೊತ್ತಾಯ್ತಾ it is a charge species ಅದು cationic complex ion ಆಗಿರಬಹುದು ಇಲ್ಲಿ ಏನಾದರೂ ನೆಗೆಟಿವ್ ಚಾರ್ಜ್ ಇದ್ರೆ anionic complex ion ಇದು cationic complex ion ಯಾವುದೇ ಇರಬಹುದು it is a charge species which containing a central metal ion or atom which is surrounded by definite number of ligands. ನಿಮ್ಮದೇ ಆದ ಒಂದು ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳಿ ಕಾಂಪ್ಲೆಕ್ಸ್ ಅಯಾನ್ ಅಂದರೆ ಅದೊಂದು ಚಾರ್ಜ್ ಸ್ಪೀಸಿ ಆಗಿರುತ್ತೆ ಅದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಇರುತ್ತೆ ಅದ್ರ ಸುತ್ತಲೂ ಡೆಫಿನೆಟ್ ನಂಬರ್ ಆಫ್ ಲಿಗ್ಯಾಂಡ್ ಸರೌಂಡಿಂಗ್ ಆಗಿರುತ್ತೆ ಅದನ್ನು ಸ್ಕ್ವೇರ್ ಬ್ರಾಕೆಟ್ಸಿಂದ ಎನ್ಕ್ಲೋಸ್ ಮಾಡಿರ್ತೀವಿ ಅಲ್ಲಿ ಕಾಂಪ್ಲೆಕ್ಸ್ ಅಯಾನ್ ವಿತ್ ಎಕ್ಸಾಂಪಲ್ ಕೂಡ ಅರ್ಥ ಆಗಿದೆಯಾ ಅಲ್ಲಿಗೆ ಆಕ್ಸಿಡೇಷನ್ ನಂಬರ್ನ ಕಂಡುಹಿಡಿತಕ್ಕಂಥದ್ದು ಅರ್ಥ ಆಗಿದೆಯಾ ಬೇಜಾನ ಅರ್ಥ ನೀವು ತಿಳ್ಕೊಬೇಕಾಗತ್ತೆ ಇಲ್ಲಿ ಚಾರ್ಜ್ ಏನಿದ್ರೆ ಅದು -2 ಇದ್ರೆ -2 -3 ಆಕ್ಸಿಡೇಷನ್ ನಂಬರ್ ಕಂಡುಹಿಡಬೇಕಾದ್ರೆ ಮೈನಸ್ ಇದ್ರೆ -1 ಪ್ಲಸ್ ಇದ್ರೆ +1 ಅಲ್ವಾ ಇಸ್ ಈಕ್ವಲ್ ಟು ಆದಮೇಲೆ ಇದರ ಮೇಲೆ ಏನು ಚಾರ್ಜ್ ಆಗಿರೋದು ಅರ್ಥ ಆಗಿದೆಯಾ ನೆಕ್ಸ್ಟ್ ಇನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಅರ್ಥ ಆಯ್ತಾ ಕೆಲವೊಂದು ಎಕ್ಸಾಂಪಲ್ಸ್ಗೆ Cn 4 times 2 minus CuCl 4 times 2 minus ಅರ್ಥ ಆಯ್ತಾ ಅಥವಾ 3 ಮೈನಸ್ ಹೆಂಗ ಅರ್ಥ ಮಾಡಿ ನೋಡಿ ಇಲ್ಲಿ ಯಾವುದನ್ನು ಇದಕ್ಕೆ ಇದು ಕಾಂಪ್ಲೆಕ್ಸ್ ಅಯಾನ್ ಇದು ಕಾಂಪ್ಲೆಕ್ಸ್ ಅಯಾನ್ ಇಟ್ ಈಸ್ ಎ ಚಾರ್ಜ್ ಸ್ಪೀಸಿ ತಾನೆ ಚಾರ್ಜ್ ಇದೆ ಇದರ ಮೇಲೆ ವಿಚ್ ಕಂಟೈನಿಂಗ್ ಎ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ವಿಚ್ ಇಸ್ ಸರೌಂಡೆಡ್ ಬೈ ಡೆಫಿನೆಟ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಅಂಡ್ ಎನ್ಕ್ಲೋಸ್ಡ್ ವಿತ್ ಎ ಸ್ಕ್ವೇರ್ ಬ್ರಾಕೆಟ್ಸ್ ದಟ್ ಈಸ್ ಕಾಲ್ಡ್ ಎಸ್ ಕಾಂಪ್ಲೆಕ್ಸ್ ಅಯಾನ್ ಇವಾಗ ಇದರಲ್ಲಿ ಕಾಪರ್ಗೆ ನಾವು ಆಕ್ಸಿಜನ್ ಸ್ಟೇಟ್ ಕಂಡುಹಿಡಿಯಬೇಕು ಯಾವುದು ಕಂಡುಹಿಡಿಯಬೇಕು ಅದನ್ನ x ಅಂತ ತಗೊಳ್ಳಿ ಪ್ಲಸ್ ಈಚ್ ಸೈನೈಡ್ ಈಸ್ -1 ಎಷ್ಟಿದಾವೆ 4 ಇದಾವೆ ಈಸ್ ಈಕ್ವಲ್ ಟು -2 ಅರ್ಥ ಆಗಿದೆಯಾ ಅರ್ಥ ಆಗಲಿಲ್ಲ ನೆಕ್ಸ್ಟ್ x -4 ಈಸ್ ಈಕ್ವಲ್ ಟು -2 ಅಲ್ವಾ x is equal to -2 plus 4 that is equal to +2. What is the oxidation state of copper? The oxidation state of copper is +2. Hello? ಕಂಡಿಬೋದ ಈ ಥರ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಯಲಿಕ್ಕೆ ನಿಮಗೆ ಸೀಟಲ್ಲಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ನೀವು CET ನೀಟ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಗೊತ್ತೇನಿಲ್ಲ ನಿಮ್ಗೆ ಗೊತ್ತಿರಲೇಬೇಕು ಯಾಕಂದ್ರೆ ನಾಮನ್ಕ್ಲೇಚರಲ್ಲೇ ಇದೆ ಕೇಳ್ತಾನೆ ಗೊತ್ತಿರಲೇಬೇಕು ಅದು ಕಂಡುಹಿಡಿತಕ್ಕಂಥದ್ದು ಹೆಂಗೆ ಯಾಕಂದರೆ ಆಕ್ಸಿಡೇಷನ್ ಸ್ಟೇಟ್ ಕೂಡ ನೀವು ರೆಪ್ರೆಸೆಂಟ್ ಮಾಡಬೇಕಾಗತ್ತೆ IUPAC ನಾಮನ್ಕ್ಲೇಚರಲ್ಲಿ ನೀವು IUPAC ನಾಮನ್ಕ್ಲೇಚರಲ್ಲಿ ಅದು ಈ ಥರ ಕೇಳದೇ ಇದ್ರು ಸಹ ಅಲ್ಲಾದರೂ ಬೇಕಾಗತ್ತೆ ತಾನೆ ಆದ್ದರಿಂದ ಆಕ್ಸಿಡೇಷನ್ ನಂಬರ್ನ ಡಿಟರ್ಮೈನ್ ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಲೇಬೇಕು ಅರ್ಥ ಆಗಿದೆಯಾ ನೆಕ್ಸ್ಟ್ ವಾಟ್ ಇಸ್ ದ oxidation state of iron in the potassium ferricyanide. Potassium ferricyanide K3FeCl6. What is the oxidation state of iron? Very simple. ಇಲ್ಲಿ ಆಲ್ಕಲಿ ಮೆಟಲ್ಸ್ ಇದೆ +1 ಎಷ್ಟು 3 ಇದಾವೆ ಪ್ಲಸ್ ಯಾವುದನ್ನು ಕಂಡುಹಿಡಿಯಬೇಕು ಅದು x ಪ್ಲಸ್ ಈಚ್ ಸೈನೈಡ್ ಈಸ್ -1 ಅವು 6 ಇದಾವೆ is equal to 0 m charge ಇರೋದಕ್ಕೋಸ್ಕರ is equal to 0 3 plus x ಅದು 3 plus x minus 6 is equal to 0 x minus 3 is equal to 0 x is equal to plus 3 what is the oxidation state of iron plus 3 ಅರ್ಥ ಆಗಿದೆ ಅನ್ಸುತ್ತೆ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ತುಂಬ ಈಸಿ ಇದೆ ನೀವು ನೋಡಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಆಲ್ಕಲಿ ಮೆಟಲ್ಸ್ ಆಚೆ ಇತ್ತಾ ಟೋಟಲಿ ಎಲ್ಲಾದರೂ ಇಟ್ಕೊಳ್ಳಿ
ಆಲ್ಕಲಿ ಮೆಟಲ್ಸ್ ಇದ್ದರೆ ಅದರ ಆಕ್ಸಿಜನ್ ಸ್ಟೇಟ್ +1. ಆಲ್ಕಲೈನ್ ಅರ್ತ್ ಮೆಟಲ್, ಆಲ್ಕಲಿ ಮೆಟಲ್ಸ್ ಯಾವ್ಯಾವು? ಸೋಡಿಯಮ್ಮು, ಲೀಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ರುಬಿಡಿಯಮ್ಮು, ಸೀಸಿಯಮ್ಮು, ಫ್ರಾನ್ಸಿಯಮ್, ಇವೆಲ್ಲ +1 ಆಕ್ಸಿಜನ್ ಸ್ಟೇಟ್ ಹೊಂದಿರ್ತವೆ. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಯಾವುವು? ಬೆರಿಲಿಯಮ್ಮು, ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ಸ್ಟ್ರಾನ್ಶಿಯಮ್ಮು, ಬೇರಿಯಮ್ಮು, ರೇಡಿಯಮ್, ಇವೆಲ್ಲ +2. ಅರ್ಥ ಆಯ್ತಾ? ಹ್ಯಾಲೋಜನ್ಸ್ ಇದ್ದರೆ -1. ಯಾವ ಹ್ಯಾಲೋಜನ್ಸು? Cl, F, Br ಇವೆಲ್ಲ ಇದ್ದರೆ -2. ಇನ್ನು ಅಯಾನ್ಸ್ ಇದ್ದರೆ ಯಾವ್ಯಾವ ಅಯಾನ್ಸ್? ಸೈನೈಡ್ Cn ಇದ್ದರೆ -1, ಸೈನೈಡ್ ಇದ್ದರೆ. NO2 ಇದ್ದರೆ -1, ಅರ್ಥಾತ್ NO3 ಇದ್ದರೆ -1, CO3 ಇದ್ದರೆ -2, ಆಕ್ಸಲೇಟ್ ಇದ್ದರೆ -2 ಚಾರ್ಜ್. ಇಥಿಲಿನ್ ಡೈಮಂಡ್ ಇದ್ದರೆ 0, ಅಮೋನಿಯಾ ಇದ್ದರೆ NH3 ಇದ್ದರೆ 0, ವಾಟರ್ ಇದ್ದರೆ 0. ಅರ್ಥ ಆಯ್ತು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ಸ್ಟೇಟ್ ಅಥವಾ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ಇನ್ ದಿಸ್ ಕಾಂಪ್ಲೆಕ್ಸ್. ಅರ್ಥ ಆಯ್ತು? ಕ್ಯಾಲ್ಕುಲೇಟ್ ಮಾಡಿ ನೋಡಿ. ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ? ದಟ್ ಈಸ್ ಯಾವುದನ್ನು ಕಂಡುಹಿಡಿಯಬೇಕಾದ್ರೆ x ತಾನೆ, ಪ್ಲಸ್ ಇದು 0 into 3 ಪ್ಲಸ್ -1, ಈಚ್ ಹ್ಯಾಲೋಜನ್ ಇಸ್ -1, ಅವೆಷ್ಟಿದೆ? 3 ಇದಾವೆ, into 3 is equal to 0. x -3 is equal to 0, x is equal to +3. ಇದು 0, ಇದು -1 into 3 -3. ಅರ್ಥ ಆಯ್ತಾ? ಅಲ್ಲಿ x is equal to +3. ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ? +3. ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ. ನೆಕ್ಸ್ಟ್ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ದಟ್ ಈಸ್ H2O 4 times Cl2 Cl into H2O, that is 2H2. ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕ್ರೋಮಿಯಂ x, ಇದಕ್ಕೆ ಕಂಡಿಬೇಕು, ಸೆಂಟ್ರಲ್ ಮೆಟಲ್ ಆಟಮ್ ಕಂಡಿಬೇಕು. x ಯಾವ್ದು ಕಂಡಿಬೇಕು? ಅದು ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ಇನ್ ದ ಫಾಲೋವಿಂಗ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಕೊಟ್ಬಿಡ್ತಾನೆ. x ಪ್ಲಸ್ 0 into 4, ಅರ್ಥ ಆಯ್ತಾ? ಪ್ಲಸ್ -1 into 2 ಪ್ಲಸ್, ಅರ್ಥ ಆಯ್ತಾ? -1 into 1, ಇದು ಒಂದೇ ತಾನೇ ಇರೋದು, ಪ್ಲಸ್, ಅರ್ಥ ಆಯ್ತಾ? 0 into 2, 2 ವಾಟರ್ ಮಾಲಿಕ್ಯೂಲ್ಸ್ ಇದೆ, is equal to 0. x -2 -1 -3, ಇವೆಲ್ಲ 0, ಅರ್ಥ ಆಯ್ತಾ? is equal to 0, x is equal to +3. x is equal to +3. ಅರ್ಥ ಆಯ್ತಾ? ನೀವು ಇಲ್ಲೊಂದು ಟ್ರಿಕ್ ಉಪಯೋಗಿಸಿ. ಟ್ರಿಕ್ಸ್ ಇನ್ನೂ ಈಸಿ. ಅರ್ಥ ಆಯ್ತಾ? ಯಾವುದೇ ಕಾಂಪೌಂಡ್ ನೀವು ಆಕ್ಸಿಜನ್ ನಂಬರ್ ಕಂಡುಹಿಡಿಬೇಕಾದ್ರೆ ಒಂದು ಟ್ರಿಕ್ ಏನಿಲ್ಲ. ಟೋಟಲಿ ಆ ಒಂದು ಮಾಲಿಕ್ಯೂಲಲ್ಲಿ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇದ್ರೆ ಅದನ್ನು 0 ಅಂತ ತಗೊಂಡ್ಬಿಡಿ. ಇನ್ನು -1 ಇರ್ತಕ್ಕಂಥದ್ದು ಎಷ್ಟಿವೆ ನೋಡಿ, 3 ಇದ್ದಾವೆ. ಅದೇ ಡೆಫಿನೆಟ್ ಆಗಿ ಇನ್ನೆಲ್ಲ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇದ್ರೆ ಇದನ್ನ -1 ಇರ್ತಕ್ಕಂಥ 3 ಇದ್ರೆ ಅದರ ಮೇಲೆ +3 ಇದ್ದೇ ಇರುತ್ತೆ. ಅರ್ಥ ಆಗಲಿಲ್ಲ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಟ್ರಿಕ್ ಪ್ರಕಾರ K4 FeCN6, ಇದೊಂದು ಟ್ರಿಕ್ ನೋಡಿ. ಇದನ್ನು ಕಂಡಿಬೇಕು. -1 ಇರ್ತಕ್ಕಂಥವು 6 ಇದ್ದಾವೆ, ಅರ್ಥ ಆಯ್ತಾ? +1 ಇರ್ತಕ್ಕಂಥವು 4 ಇದ್ದಾವೆ. ಈ 6ರಲ್ಲಿ 4 ಹೋಯ್ತು ಅಂದರೆ -1 ಇರ್ತಕ್ಕಂಥವು 6 ಇದ್ದಾವೆ, +1 ಇರ್ತಕ್ಕಂಥವು 4 ಇದ್ದಾವೆ. 6ರಲ್ಲಿ 4 ಹೋಯ್ತು ಅಂದರೆ 2 ತಾನೆ, ಆ ಕಡೆ is equal to 0 ಇದೆ, ಆ ಕಡೆ ಕಳಿಸ್ಬಿಟ್ರೆ ಏನಾಗುತ್ತೆ? ಮೈನಸ್ ಅಂದರೆ ಇದೆ ಜಾಸ್ತಿ ಇದೆ. -1 ಇರ್ತಕ್ಕಂಥವು 6 ಇದಾವೆ, ಆದ್ದರಿಂದ -2 ಇರುತ್ತೆ ಉಳ್ಕೊಂಡು. ಆ ಕಡೆ ಹೋದರೆ +2 ಆಗುತ್ತೆ. +2 is the oxygen state.
ಟ್ರಿಕ್ ಇದ್ದಾದರೂ ಕಂಡುಹಿಡಿಯಿರಿ. ಅರ್ಥ ಆಯ್ತಾ? ನಿಮಗೆ ಬರುತ್ತೆ, ಈ ಟ್ರಿಕ್ಸ್ ನಿಮಗೆ ಬರುತ್ತೆ, ನೀವೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಅರ್ಥ ಆಯ್ತಾ? ಅಲ್ಲಿಗೆ ಆಕ್ಸಿಡೇಷನ್ ನಂಬರ್ ಕಂಡುಹಿಡಿತಕ್ಕಂಥದ್ದು ಏನು ಡೌಟ್ ಇಲ್ವಾ? ಏನು ಡೌಟ್ ಇಲ್ಲ ಅನ್ಸುತ್ತೆ. ಅಲ್ಲಿ ಆಕ್ಸಿಡೇಷನ್ ನಂಬರ್ ಕಂಡುಹಿಡಿತಕ್ಕಂಥದ್ದು ಬಂತು. ನೆಕ್ಸ್ಟ್ ಇದರಲ್ಲಿ ವಾಟ್ ಈಸ್ ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂತ ಕರಿಬೋದು. ವಾಟ್ ಈಸ್ ಕೋಆರ್ಡಿನೇಷನ್ ಪಾಲಿಹೆಡ್ರನ್? ಏನು ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂದರೆ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ atoms. The spatial arrangement of ligand atoms which are directly attached to the central metal atom. ಅರ್ಥ ಆಯ್ತಾ? The spatial arrangement of ligand atoms which are directly attached to the central metal atom. The spatial arrangement of ligand atoms ಅಂದರೆ ಕಾಂಪ್ಲೆಕ್ಸ್ ಅಯಾನ್ ಅಲ್ಲಿ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಲಿಗ್ಯಾಂಡ್ ಆಟಮ್ಸ್ ಸೆಂಟ್ರಲ್ ಮೆಟಲ್ ಅಯಾನ್ ಸುತ್ತಲೂ ಏನು ಸ್ಪೇಷಿಯಲ್ ಅರೇಂಜ್ಮೆಂಟ್ ಹೊಂದಿರುತ್ತೋ ದಟ್ ಗಿವ್ಸ್ ಕೋಆರ್ಡಿನೇಷನ್ ಪಾಲಿಹೆಡ್ರನ್. ಕೋಆರ್ಡಿನೇಷನ್ ಪಾಲಿಹೆಡ್ರನ್. ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂದ್ರೆ ಏನು? ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ ಆಟಮ್ಸ್ ಅಥವಾ ಲಿಗ್ಯಾಂಡ್ಸ್ ಅಂತ ಬರ್ದ್ಬಿಡಿ ಸಾಕು. ಅರ್ಥ ಆಯ್ತಾ? ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ligands which are directly attached to the central metal atom or ion through coordinate bonds that are called as coordination polyhedron. For example, nickel tetracarbonyl is a tetrahedral shape. Potassium ferrocyanide K4FeCl6 is octahedral shape. ಅರ್ಥ ಆಯ್ತಾ? ಕಿಪ್ರಮೋನಿಯಂ ಸಲ್ಫೇಟ್ CuNH3 4 times SO4 square planar. ಅರ್ಥ ಆಯ್ತಾ? CONH3 6 times 3 plus. ಅರ್ಥ ಆಯ್ತಾ? is octahedral shape. ಇವೆಲ್ಲ ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂತ ಕರಿತೀವಿ. ಏನು ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂದ್ರೆ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ligand ಅಥವಾ ligating atoms ಅಥವಾ ligand atoms which are directly attached to central metal atom. These are attached directly central metal atom or ion through coordinate bonds gives coordination polyhedron ಅಥವಾ is called as coordination polyhedron. ಈ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ಗೆ ಈ ಲಿಗ್ಯಾಂಡ್ಸ್ ಕೋಆರ್ಡಿನೇಟ್ ಬಾಂಡ್ ಮುಖಾಂತರ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಗಿರ್ತಕ್ಕಂಥದ್ದಕ್ಕೆ ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂತ ಕರಿತೀವಿ. ಸರ್, ಈ ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಜನರಲ್ ಆಗಿ ಹೆಂಗ್ ಸರ್ ಇರ್ತಕ್ಕಂಥದ್ದು? ಜನರಲ್ ಆಗಿ ಅರ್ಥ ಆಯ್ತಾ? ಟೆಟ್ರಾಹೆಡ್ರಲ್ ಅಂದ್ರೆ ಹೆಂಗಿರುತ್ತೆ ಅಂತ ನೋಡಿ. ಟೆಟ್ರಾಹೆಡ್ರಲ್ ನಾವು ಸೆಂಟ್ರಲ್ ಮೆಟಲ್ ಆಟಮ್ CMe ಅಂತ ಕರೆಯೋಣ. ಸೆಂಟ್ರಲ್ ಮೆಟಲ್ ಆಟಮ್ CMe ಅಂತ ಕರೆಯೋಣ. ಅರ್ಥ ಆಯ್ತಾ? ಈ CMe ಯಾವುದನ್ನ ಜನರಲ್ ಆಗಿ ಸೆಂಟ್ರಲ್ ಮೆಟಲ್ ಆಟಮ್ M ಅಂತ ತಗೊಳ್ಳೋಣ. ಅದ್ರ ಸುತ್ತಲೂ ಲಿಗ್ಯಾಂಡ್ಸ್ ಟೆಟ್ರಾಹೆಡ್ರಲ್ ಅಂದ್ರೆ ಹಿಂಗೆ ಕೋಆರ್ಡಿನೇಟ್ ಬಾಂಡ್ ಮುಖಾಂತರ ಇದೊಂದು ಲಿಗ್ಯಾಂಡ್, ಇದೊಂದು ಲಿಗ್ಯಾಂಡ್, ಇದೊಂದು ಲಿಗ್ಯಾಂಡ್, 4 ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಇದು ಲಿಗ್ಯಾಂಡ್, ಎಲ್ಲ ಅನ್ನೋದು ಲಿಗ್ಯಾಂಡ್ ಮಾ. ಅರ್ಥ ಆಯ್ತಾ? ಏನಿದು? ಟೆಟ್ರಾಹೆಡ್ರಲ್ ಅರೇಂಜ್ಮೆಂಟ್. It's a tetrahedral arrangement. Coordination polyhedral. Tetrahedral arrangement ಹೆಂಗುತ್ತೆ ಗೊತ್ತಾಯ್ತಾ? ಸರ್, ಸ್ಕ್ವೇರ್ ಪ್ಲೇನರ್ ಹೆಂಗಿರುತ್ತೆ? ಲಿಗ್ಯಾಂಡ್ಸ್ M ಅಂದ್ರೆ CMe ಸೆಂಟ್ರಲ್ ಮೆಟಲ್ ಆಟಮ್.
ಸ್ಕ್ವೇರ್ ಪ್ಲೇನಾ? ಸರ್ ಆಕ್ಟಹೆಡ್ರಲ್ ಹೆಂಗಿರುತ್ತೆ? ಅರ್ಥ ಆಯ್ತಾ? 4 ಲೈನ್ಸ್ ಇನ್ ಒನ್ ಪ್ಲೇನ್. ಅರ್ಥ ಆಯ್ತಾ? ಇದೊಂದು ಪ್ಲೇನ್ ಇರುತ್ತೆ 4. Another is above the plane, another ligand. This ligand is below the plane. Sorry. ಬರಲಿ. ಅರ್ಥ ಆಯ್ತಾ? ನೋಡಿ ಇದು ಆಕ್ಟಹೆಡ್ರಲ್ ಜಿಯೋಮೆಟ್ರಿ. ಆಕ್ಟಹೆಡ್ರಲ್, ಸ್ಕ್ವೇರ್ ಪ್ಲೇನರ್, ಟೆಟ್ರಾಹೆಡ್ರಲ್. ಈ ಥರ ಅರ್ಥ ಆಯ್ತಾ ನಿಮಗೆ? ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಟ್ರಿಗೊನಲ್ ಬೈಪಿರಮಿಡಲ್. ಅರ್ಥ ಆಯ್ತಾ? ಟ್ರಿಗೊನಲ್ ಬೈಪಿರಮಿಡಲ್. ದಟ್ ಈಸ್ ಸ್ಕ್ವೇರ್ ಪಿರಮಿಡಲ್. ಟ್ರಿಗೊನಲ್ ಬೈಪಿರಮಿಡಲ್, ಸ್ಕ್ವೇರ್ ಪಿರಮಿಡಲ್ ಕೂಡ ನಿಮಗೆ ಜಿಯೋಮೆಟ್ರಿ ತೋರಿಸ್ಕೊಡ್ತೇವೆ. ಅರ್ಥ ಆಯ್ತಾ? ಏನು ಟ್ರಿಗೊನಲ್ ಬೈಪಿರಮಿಡಲ್ ಅಥವಾ ಸ್ಕ್ವೇರ್ ಪಿರಮಿಡಲ್ ಎಮ್ ಹೆಂಗಿದ್ರೆ, ಇವಾಗ ಟ್ರಿಗೊನಲ್ ಬೈಪಿರಮಿಡಲ್ ನೋಡಿ, ಇದು ಸೆಂಟ್ರಲ್ ಮೆಟಲ್ ಆಟಮ್ ಅರಯ CMA. ಅರ್ಥ ಆಯ್ತಾ? ಈ ಶೇಪಲ್ಲಿ ಒಂದಿದ್ರೆ ಸ್ಪೆಷಲ್ ಅರೇಂಜ್ಮೆಂಟ್, ಅದಕ್ಕೆ ಟ್ರಿಗೊನಲ್ ಬೈಪಿರಮಿಡಲ್ ಅಂತ ಹೇಳ್ತೀವಿ. ನೋಡಿ, ಟ್ರಿಗೊನಲ್ ಬೈಪಿರಮಿಡಲ್. ಅರ್ಥ ಆಯ್ತಾ? ಸ್ಕ್ವೇರ್ ಪಿರಮಿಡಲ್ ಹೆಂಗಿರುತ್ತೆ? ಸ್ಕ್ವೇರ್ ಪಿರಮಿಡಲ್ ಸೆಂಟ್ರಲ್ ಮೆಟಲ್ ಆಟಮ್ ಅರಯ ಹೆಂಗಿದ್ರೆ, ಅರ್ಥ ಆಯ್ತಾ? ಸ್ಕ್ವೇರ್ ಪಿರಮಿಡಲ್ ಎಲ್ 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 ಎಲ್. ಅರ್ಥ ಆಗಿದೆಯಾ? ಇದೇನಿದು? ಸ್ಕ್ವೇರ್ ಪಿರಮಿಡಲ್. ಅಲ್ಲಿಗೆ ಸ್ಕ್ವೇರ್ ಪಿರಮಿಡಲ್ ಗೊತ್ತಾಯ್ತು, ಟ್ರಿಗೊನಲ್ ಪಿರಮಿಡಲ್ ಗೊತ್ತಾಯ್ತು, ಟೆಟ್ರಾಹೆಡ್ರಲ್ ಗೊತ್ತಾಯ್ತು. ಅರ್ಥ ಆಯ್ತಾ? ಇದು ಸ್ಕ್ವೇರ್ ಪ್ಲೇನರ್ ಗೊತ್ತಾಯ್ತು, ಆಕ್ಟಹೆಡ್ರಲ್ ಗೊತ್ತಾಯ್ತು. ಇವಕ್ಕೆ ಕೋಆರ್ಡಿನೇಷನ್ ಪಾಲಿಹೆಡ್ರಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೀವು ಯಾವುದೇ ಕಾಂಪ್ಲೆಕ್ಸ್ ಕಾಂಪೌಂಡ್ ತಗೊಳ್ಳಿ, ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ಸ್ ಆರ್ ಅಯಾನ್ಸ್ ಆರ್ ಲಿವಿಸ್ ಆಸಿಡ್ಸ್. ಏನ್ ಲಿವಿಸ್ ಆಸಿಡ್ ಅಂದ್ರೆ which having the capacity to accept a pair of electrons from other. ಅರ್ಥ ಆಯ್ತಾ? ಇವು ಎಲೆಕ್ಟ್ರಾನ್ ಪೇರ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇದಾವೆ. ಅರ್ಥ ಆಯ್ತಾ? ಲಿವಿಸ್ ಬೇಸಸ್ ಅಂತ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಅವು. ಇವು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್, ಇವು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಹೊಂದಿರ್ತಾವೆ ಲಿವಿಸ್ ಆಸಿಡ್ಸ್. ಈ ಲಿಗ್ಯಾಂಡ್ಸ್ ಇದಾವೆ ನೋಡು, ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಬಿಟ್ಟು ಇನ್ನೆಲ್ಲ ಏನೆಲ್ಲ ಇದಾವೆ ಲಿಗ್ಯಾಂಡ್ಸ್ ತಾನೆ. ಲಿಗ್ಯಾಂಡ್ಸ್ ಆಕ್ಟ್ಸ್ ಆಸ್ ಲಿವಿಸ್ ಬೇಸಸ್. ಲಿಗ್ಯಾಂಡ್ಸ್ ಆಕ್ಟ್ಸ್ ಆಸ್ ಲಿವಿಸ್ ಬೇಸಸ್. ಲಿವಿಸ್ ಬೇಸ್ ಅಂದ್ರೆ ಎ ಸಬ್ಸ್ಟೆನ್ಸ್ ವಿಚ್ having the capacity to donate a pair of electron. ಅರ್ಥ ಆಯ್ತಾ? ಯಾವ ಸಬ್ಸ್ಟೆನ್ಸ್ ಅಟ್ಲೀಸ್ಟ್ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡೋ ಕೆಪಾಸಿಟಿ ಇದಾವೋ ಅವೆಲ್ಲ ಲಿವಿಸ್ ಬೇಸಸ್. ಎಲ್ಲ ಲಿಗ್ಯಾಂಡ್ಸು ಲಿವಿಸ್ ಬೇಸಸ್. ಇಲ್ಲಿ ನೀವು ಯಾವುದೇ ತಗೊಳ್ಳಿ ಲಿಗ್ಯಾಂಡ್ಸ್, ನಾನು ಆವಾಗಲೇ ಮಾನೋಡೆಂಟೇಟ್ ಲಿಗ್ಯಾಂಡ್ ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದೀನಿ. ವಾಟ್ರು, ಅಕ್ವಾ, ಅಮೈನ್ NH3, ಪಿರಿಡಿನ್ C5H5N. ಅರ್ಥ ಆಯ್ತಾ? ಮೀಥೈಲಮೈನ್ CH3NH2. ಇವೆಲ್ಲ ನ್ಯೂಟ್ರಲ್ ತಾನೆ. ಅನಾನಿಕ್ ಲಿಗ್ಯಾಂಡ್ಸ್ Cl-, Br-, F-, I-, Cn-, NO2-, O2-, ಆಕ್ಸೋ. ಅರ್ಥ ಆಯ್ತಾ? OH- ಹೈಡ್ರಾಕ್ಸಿಡು. ಅರ್ಥ ಆಯ್ತಾ? ಅಸಿಟೇಟೋ CH3CO-. ಇವೆಲ್ಲ ಲಿಗ್ಯಾಂಡ್ಸ್ ತಾನೆ. ಇವೆಲ್ಲ ಲಿಗ್ಯಾಂಡ್ಸು ಲಿವಿಸ್ ಬೇಸಸ್ ಬಿಕಾಸ್ ವಿಚ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಬಿಕಾಸ್ ವಿಚ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಗಿದೆಯಾ? ನಿಮ್ಮದೇ ಆದ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ತುಂಬಾ ಈಸಿ ಇದೆ. ಅಲ್ಲಿಗೆ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಅರ್ಥ ಆಯ್ತಾ? ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಮತ್ತೆ ಲಿಗ್ಯಾಂಡ್ಸ್ ಮಧ್ಯದಲ್ಲಿ ಕೋಆರ್ಡಿನೇಟ್ ಬಾಂಡ್ ಇರುತ್ತೆ. ಏನ್ ಕೋಆರ್ಡಿನೇಟ್ ಬಾಂಡ್ ಅಂದ್ರೆ ನೀವು ಹಿಂಗೆ ಬರಬೇಕಾದ್ರೆ ಕೋಆರ್ಡಿನೇಟ್ ಬಾಂಡ್ ವಿಚ್ ಇಸ್ ಎ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಲಿವಿಸ್ ಆಸಿಡ್ಸ್ ಅಂಡ್ ಲಿವಿಸ್ ಬೇಸಸ್. ಲಿವಿಸ್ ಆಸಿಡ್ ಮತ್ತೆ ಲಿವಿಸ್ ಬೇಸ್ ಮಧ್ಯದಲ್ಲಿ ಫಾರ್ಮ್ ಆಗ್ತಕ್ಕಂಥ ಬಾಂಡೇ ಕೋಆರ್ಡಿನೇಟ್ ಬಾಂಡ್. ಅಥವಾ ಇಟ್ ಈಸ್ ಎ ಕೋಆರ್ಡಿನೇಟ್ ಬಾಂಡಿಗೆ ಇನ್ನೊಂದು ಹೆಸರಲ್ಲಿ ಕೋವಲೆಂಟ್ ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವ. ಇಟ್ ಈಸ್ ಎ ಕೋವಲೆಂಟ್ ಕೋಆರ್ಡಿನೇಟ್ ಬಾಂಡ್ which is formed between
two atoms, two combining atoms, but that bonded pair of electrons are contributing from one of the atom. ಎರಡು ಕಂಬೈನಿಂಗ್ ಆಟಮ್ಸ್ ಅಲ್ಲಿ ಒಂದು ಆಟಮ್ ಇಂದ ಕಂಟ್ರಿಬ್ಯೂಟ್ ಆಗಿರುತ್ತೆ ಎರಡು ಎಲೆಕ್ಟ್ರಾನ್ಸ್ ಬಾಂಡೆಡ್ ಎಲೆಕ್ಟ್ರಾನ್ಸ್. ದಟ್ ಬಾಂಡ್ ಇಸ್ ಕಾಲ್ಡ್ ಎಸ್ ಕೋಆರ್ಡಿನೇಟ್ ಬಾಂಡ್. ಹಿಂಗಾದ್ರೂ ಬರ್ರಿ ಏನು ಕೋಆರ್ಡಿನೇಟ್ ಬಾಂಡ್ ಅಂದ್ರೆ ಎ ಕೆಮಿಕಲ್ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಲಿವಿಸ್ ಆಸಿಡ್ ಅಂಡ್ ಲಿವಿಸ್ ಬೇಸ್ ಇಸ್ ಕಾಲ್ಡ್ ಎಸ್ ಕೋಆರ್ಡಿನೇಟ್ ಬಾಂಡ್. ಇಲ್ಲಿ ಇವು ಲಿವಿಸ್ ಆಸಿಡ್ಸ್ ಸೆಂಟ್ರಲ್ ಬಾಂಡ್, ಇವು ಲಿವಿಸ್ ಆಸಿಡ್ಸ್, ಇವು ಈ ಲಿಗ್ಯಾಂಡ್ಸ್ ಎಲ್ಲ ಲಿವಿಸ್ ಬೇಸಸ್. ಎರಡು ಮಧ್ಯದಲ್ಲಿ ಯಾವ ಬಾಂಡ್? ಕೋಆರ್ಡಿನೇಟ್ ಬಾಂಡ್ಸ್. ಹೆಂಗ್ ಫಾರ್ಮ್ ಆಗಿರುತ್ತೆ? ಈಚ್ ಲಿಗ್ಯಾಂಡ್ ಒಂದೊಂದು ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್, ಎಲ್ಲ ಮಾನೋಡೆಂಟೇಟ್ ಆದ್ರಿಂದ ಒಂದೊಂದು ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ಬಿಟ್ಟು ಒಂದೊಂದು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗಿರುತ್ತೆ. ಟೋಟಲಿ ಇದ್ರ ಈ ನಿಕ್ಕಲ್ ಸುತ್ತಲೂ 4 ಕೋಆರ್ಡಿನೇಟ್ ಬಾಂಡ್ಸ್, ಈ ಕೋಬಾಲ್ಟ್ ಸುತ್ತಲೂ 6 ಕೋಆರ್ಡಿನೇಟ್ ಬಾಂಡ್ಸ್, ಯಾಕಂದ್ರೆ 6 ಲಿಗ್ಯಾಂಡ್ಸ್ ಇರುತ್ತೆ. ಈ ಐರನ್ ಸುತ್ತಲೂ 6 ಕೋಆರ್ಡಿನೇಟ್ ಬಾಂಡ್ಸ್, ಈ ಕಾಪರ್ ಸುತ್ತಲೂ 4 ಕೋಆರ್ಡಿನೇಟ್ ಬಾಂಡ್ಸ್. ಅರ್ಥ ಆಯ್ತಾ? ಇವು ಲಿವಿಸ್ ಬೇಸಸ್, ಇವು ಲಿವಿಸ್ ಆಸಿಡ್ಸ್. ಅಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಅರ್ಥತೆ ಲಿವಿಸ್ ಬೇಸಸ್, ಲಿಗ್ಯಾಂಡ್ಸ್ ಲಿವಿಸ್ ಬೇಸ್ಗೆ ಆಕ್ಟ್ ಮಾಡ್ತವೆ, ಸೆಂಟ್ರಲ್ ಮೆಟಲ್ ಆಟಮ್ ಲಿವಿಸ್ ಆಸಿಡ್ಸ್ ಆಗಿ ಆಕ್ಟ್ ಮಾಡ್ತವೆ. ಅರ್ಥ ಆಯ್ತಾ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅರ್ಥ ಆಯ್ತಾ? ಇನ್ನು ಟೈಪ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು, ಟೈಪ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ವಿತ್ ಎಕ್ಸಾಂಪಲ್ಸ್. ದೇರ್ ಆರ್ 3 ಟೈಪ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು, ಹೋಮೋಲಿಪ್ಟಿಕ್ ಮತ್ತೆ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್ ಅಂದ್ರೆ ಏನು, ಹೋಮೋಲಿಪ್ಟಿಕ್ ಮತ್ತೆ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್. ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೇನು, ಅಯನೇಷನ್ ಸ್ಪಿಯರ್ ಅಂದ್ರೇನು, ಇಷ್ಟು ಡಿಸ್ಕಸ್ ಮಾಡಿ ನಾವು ಮತ್ತೆ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.